ಜೀವನ ಅಂದ್ರೆ ಏನು ಹೇಳ್ರಿ? ಜೀವನ ಅಂದ್ರೆ ಮತ್ತೆ ಹೇಳಿ. ಜೀವನ ಅಂದ್ರೆ ನೋಡಪ್ಪ, ಜೀವನದಾಗ ಕಷ್ಟನೂ ಸೋಸೋದು, ಸುಖನೂ ಸೋಸೋದು, ಕಟ್ಟು ಸೋಸಿ ದುಡಿದು ದುಡಿದ ಹೊಟ್ಟೆ ಜೀವನ ಮಾಡ್ಕೊಳ್ಳೋದು. ಹೊಟ್ಟೆ ಜೀವನ ಆದಿಂದ ಮತ್ತು ದುಡಿದು ಹೊಟ್ಟೆ ಜೀವನ ಮಾಡ್ಕೊಂಡಿಂದ ಮತ್ತು ಏನು ಮಾಡಪ್ಪ, ದುಡಿದು ಸಾಕಾಗ್ತದೆ. ಏನು ದೇವ್ರು ಕರ್ಕೊತಾನ ಅಂತ ಹೋಗೋದು, ದುಡಿದ ಕೆರೆಂದ ಹೋಗೋದು. ಇದೇ ಜೀವನ, ದುಡಿದ ಜೀವನ ರೀ. ದುಡಿದ್ರೇನ ಜೀವನ, ದುಡಿಲಿದ್ರೇನು ಜೀವನ ಅಲ್ಲ, ಏನೂ ಅಲ್ಲ. ದುಡಿಬೇಕು, ಹೆಂಡ್ರು ಮಕ್ಕಳು ಹೌದು ಅಲ್ಲ ಎಲ್ಲ ಅಂದು ಜೀವನ ಮಾಡ್ಕೊಂಡು ಸಾಗಿಸ್ಕೊಂಡು ಪ್ರಪಂಚ ಮಾಡಿ ಪಾರ ಆದೀವಿ. ಅದೊಂದು ಜೀವನ. ಏನು ದೇವ್ರು ಕರ್ಕೊತಾನ ಅಂತ ಹೋಗುದು, ಇದೇ ಜೀವನ. ಮತ್ತು ಇದ್ರ ಮೇಲೆ ಜೀವನ ಏನು ಜೀವನ ಏನು? ಮತ್ತು ಜೀವನದಾಗ ದುಡ್ಡು ಎಷ್ಟು ಮುಖ್ಯ ರೀ? ಜೀವನದಾಗ ಹಣ ದುಡ್ಡು ಎಷ್ಟು ಮುಖ್ಯ ರೀ? ದುಡ್ಡು ಎಷ್ಟಕ್ಕ? ದುಡ್ಡು ಎಷ್ಟು ಮುಖ್ಯ? ದುಡ್ಡು ಎಷ್ಟು ಅವಶ್ಯಕತೆ? ದುಡ್ಡು ಏನು ಮುಖ್ಯ? ದುಡ್ಡು ಜೀವನದಾಗ ದುಡ್ಡು ಮುಖ್ಯ ಅಂದ್ರೆ ದುಡ್ಡೇ ದೊಡ್ಡಪ್ಪ ಅಂತ. ದುಡ್ಡು ಇದ್ದವನ ಮುಂದಕ್ಕೆ ಕರೀತಾರೆ, ದುಡ್ಡು ಇಲ್ದವನ ಮುಂದಕ್ಕೆ ಕರೆಯಂಗಿಲ್ಲ. ಈಗಿನ ಮಂದಿ ಜೀವನ ಹಿಂಗದಾವ. ಮೊದಲು ಹಸುನಂದವ್ರಿಗೆ ಒಂದು ರೊಟ್ಟಿ ಹಾಕೋದು, ಇನ್ನೂ ಅವ್ರಿಗೆ ಊಟಕ್ಕೆ ಕೂತಾಗ ಉಣ್ಣಾಕ ಕುಂತಾಗ ಯಾರೋ ಬಂದರು, ಬರ್ರಿಪ್ಪ ಊಟ ಮಾಡೋಣ, ಬರ್ರಿ ಊಟ ಮಾಡೋಣ ಅಂತೇಳಿ ಅವ್ರು ಬಂದು ನಮ್ಮ ಕೂಡ ಒಂದು ರೊಟ್ಟಿ ತಿಂದರು, ಮನಸ್ಸು ಶಾಂತ ಉಳಿತೈತಿ. ಅವ್ರು ರೊಟ್ಟಿ ತಿನ್ಲಿಕ್ಕಂದ್ರೆ ಮನಸ್ಸು ಶಾಂತ ಉಳಿಯಂಗಿಲ್ಲ. ಅದು ಒಂದು ಮನುಷ್ಯಾಗ ಒಂದು ಅನ್ನದ ಪೂರ್ತಿ ಅದೊಂದು ಜೀವನ. ನನ್ನ ಒಂದು ರೊಟ್ಟಿ ತಿಂದು ಹೋದ್ರು ಸಂತೋಷ ಆಗ್ತದೆ. ತಿಂದ್ರಪ್ಪ ರೊಟ್ಟಿ ತಿಂದ್ರು, ಕರೆಯಣ ತಿಂದ್ರಪ್ಪ ಅನ್ನೋದು ಅದೊಂದು ಜೀವನ ನನ್ನ. ಮತ್ತು ಅವ್ರು ತಿನ್ನಲ್ದ ಹೋದ್ರು ಅಂದರೆ ಎಷ್ಟು ಸೈಕಿನ ಒಂದು ರೊಟ್ಟಿ ತಿನ್ನಂದ್ರೆ ತಿನ್ನಿಲ್ಲ, ಒಂದು ರೊಟ್ಟಿ ತಿನ್ನಂದ್ರೆ ತಿನ್ನಿಲ್ಲ ಅಂತೀವಿ. ಅದು ಒಂದು ಜೀವನನ. ದುಡ್ಡಿದ್ದವ್ರನ್ನ ಕರಿತಾರೆ, ದುಡ್ಡಿಲ್ದವ್ರನ್ನ ಯಾರನ್ನೂ ಮಾತಾಡ್ಸೋದಿಲ್ಲ. ಅದು ಒಂದು ಜೀವನನ, ಅದೊಂದು ಜೀವನನ. ಮತ್ತು ದುಡ್ಡನ್ನ ಇರ್ಲಾರ ಏನೇನು ಮಾಡಬೇಕು? ದುಡಿದಕ್ಕೆ ಹೊಟ್ಟಿಗೆ ಮಟ್ಟಿಗೆ ಚಾಟ್ ಹಾಕಿತ್ತು. ಈಗ ಹೊಟ್ಟಿಗೆ ಚಾಟ್ ಆಗೋಂಗಿದ್ರೆ ಹೆಚ್ಚಿನ ಜೀವನಕ್ಕೆ ಏನೇನು ತರಬೇಕು ಅಂತ ಕೇಳಿದ್ರೆ ಇಲ್ಲಪ್ಪ ಇಲ್ವಾ ಅಂತೀವಿ. ಕೊಡಲಿಲ್ಲ ಅನ್ನೋರು ಅಂತಾರೆ, ಇದ್ರೆ ಕೊಡ್ಸಿಲ್ ಬಿಡಿ ಇದು ಪಾಪ ಇದು ಅನ್ನೋರು ಅಂತಾರೆ. ಅದಕ್ಕೊಂದು ಜೀವನ ನನ್ನಲ್ಲ. ಅದಕ್ಕೆ ದುಡ್ಡಿದ್ರನ ಹಿಂಗೈತಿ, ದುಡ್ಡಿಲ್ದಾರ್ದು ಹಿಂಗೈತಿ. ಎಲ್ಲ ಥರದ ಒಂದು ಜೀವನನಪ್ಪ. ಎಂದು ದೇವ್ರ ಕಡೆ ನನ್ನ ಜೀವನ ಮಾಡಿ ಇಂಥದ್ದು ಮಾಡಿ ಸತ್ತು ಹೋಗಿದೆ ಜೀವನ. ಆಗ್ತಿದೆ ದೇವರಪ್ಪಂದ ಹೇಳ್ತೀನಿ ರೀ. ಇದನ್ನ ಹೇಳ್ರಿ, ಆತ್ಮಜ್ಞಾನ ಅಂದ್ರೆ ಏನ್ರಿ? ಗುರುಗಳ ಜೀವನದಾಗ ಎಷ್ಟು ಮುಖ್ಯ ರೀ? ಗುರುಗಳು ನಿಮ್ಮ ಜೀವನದಾಗ ಎಷ್ಟು ಮುಖ್ಯ? ದೇವ್ರು ಎಷ್ಟು ಮುಖ್ಯ ನಿಮ್ಮ ಜೀವನದಾಗ? ದೇವ್ರ ಮುಖ್ಯ ಅಂದ್ರೆ ದೇವ್ರ ಮುಖ್ಯ ಮಾಡೋದು. ದೇವ್ರ ಮನಸ್ಸಿನಾಗ ನೆನೆಸ್ಕೊಂತೀವಿ, ಮನಸ್ಸಿನಾಗ ತ್ರಾಸಾದ್ರೂ ನೆನೆಸ್ತೀವಿ, ತ್ರಾಸಾಗ್ಲಿಕ್ಕೂ ನೆನೆಸ್ತೀವಿ. ಆ ದೇವ್ರ ಬಿಟ್ಟು ನಮ್ದು ಏನೈತಿ? ನೀನಪ್ಪ, ನೀನು ಕೊಡವನು ನೀನು, ಕಸ್ಕೊಳವನು ನೀನು, ಹಾಕವನು ನೀನು, ತೆಗ್ಯಾವನು ನೀನು ಹೆಂಗೆ ನಡೆಸ್ತಿ ಹಂಗಪ್ಪ, ನಿನ್ನ ಬಿಟ್ಟು ನಮಗೆ ಗತಿ ಇಲ್ಲಪ್ಪ ಅಂತ ದೇವ್ರ ನೆನೆಸ್ತೀವಿ. ಇದಕ್ಕೆ ದೇವ್ರ ನೆನೆಸೋದು. ದೇವ್ರ ಮುಖ್ಯ. ದೇವ್ರ ಬಿಟ್ಟು ಯಾವುದೂ ಇಲ್ಲ. ದೇವ್ರ ನೆನೆಸಿದಾಗ ಮುಕ್ತಿ. ದೇವ್ರ ನೆನೆಸ್ಲಿಕ್ಕಂದ್ರೆ ಮುಕ್ತಿ ಸಿಗೋದು ದೊಡ್ಡ ಮಾತೈತಿ. ಅದಕ್ಕೆ ದೇವ್ರ ನೆನೆಸಿದ್ರೆ ಊಟಕ್ಕೆ ಕುಂತಾಗ ಸುದ ಅವನು 5 ನುಡಿ ಬಾಯಾಗ ಅಂದ್ರೆ ಊಟ ಹೊಟ್ಟೆ ತುಂಬತೈತಿ. ಅದಲ್ಲಿ ಕರಂದ್ರೆ ರಾಕ್ಷಸ ತಿನ್ನಂಗೆ ಆಕೈತಿ. ಅದೊಂದು ಜೀವನ ನನ್ನ. ದೇವ್ರದಂದ್ರೆ ಮುಖ್ಯ ದೇವ್ರದೈತಿ. ಯಾವ ಚಲೋ ಮಂದಿ ಧ್ಯಾನನೂ ಮಾಡ್ತಾರೋ, ಮದುವೆ ಆಗೋರು ಮದುವೆ ಆಕ್ಕಾರು, ಆಗಲ್ದವ್ರು ಇಲ್ಲ. ಅದನ್ನ ಹೆಂಗೆ ಹೇಳುದಪ್ಪ? ಅವ್ರವ್ರ ಹಣಿ ಬರೋದು. ಅವ್ರವ್ರ ಹಣಿ ಬರ. ಅದಕ್ಕೊಂದು ಜೀವನ. ಅವ್ರ ಹಣಿ ಬರ್ದಾಗ ಮದುವೆ ಆದ್ರೂ ಇರ್ತೈತಿ, ಆಗಲ್ದು ಇರ್ತೈತಿ. ಒಬ್ಬರು ಸಾಧುರು ಆಕ್ಕಾರ. ಮಾದೇವಪ್ಪಗೆ ಜೀವನ ಅಂದ್ರೆ ದೇವ್ರು. ಮಾದೇವಪ್ಪ ಮದುವೆನೂ ಆಗಲಿಲ್ಲ, ಅದು ಆಗಲಿಲ್ಲ, ಶಾಲಿನೂ ಭಾಳ ಕಲೀಲಿಲ್ಲ. ಶಾಲೆ ಹೊರಲಿ ಹಿಡಿಯ ಚೋರ್ ಹಿಡಿಯ ಇಂಥದ್ದು ಮಾಡ್ಕೊತ ಅಡ್ಡಾಡ್ತಿದ್ರು ಶಾಲ್ಯಾಗ. ಅಂಥವ್ರ ಜೀವನ ಜೀವನ ಕಲ್ಲು ಹೊತ್ತರು, ಮಣ್ಣು ಹೊತ್ತರು, ಎಲ್ಲ ಮಾಡ್ರು. ಇಂಥವ್ರು ಮಾಡಿ ಜೀವನ ಮಾಡಿ ಗಳಿಸಿ ಸಾಕಟ್ಟು ಗಳಿಸಿ ಮಾಡಿದ್ರೆ ಏನು ದೇವ್ರು ಕರ್ಕೊಂಡು ಅಂದು ಹೋಗಿಬಿಟ್ರು ಅವರು. ಅದಕ್ಕೆ
ಬ್ರಿಟಿಷ್ ಕಾಲದಾಗ ಹೋದ 12-24 ತಾಸು ತುಳಿದ್ರು ಅವ್ನು. ಅಂದ್ರೆ ನಿಮ್ಮ ಗುರುಗಳನ್ನ ಹಾಂ ನಿಮ್ಮ ಗುರುಗಳ್ರಿ. ಹಾಂ ನಮ್ಮ ದೇವರಪ್ಪ ಹಾಂ ಅವರೇ ದೇವರಪ್ಪ ಹೆಸರು ಇಟ್ಟು ಕಳ್ಸ್ಯಾರ ಮಾರಿಯಪ್ಪ. ಮುರುಗೋಡು ಮಾರಿಯಪ್ಪನ ಮೊದಲು ಅಂತಿದ್ವಿ ನಾವು. ಹಾಂ ನಮ್ಮ ಅಪ್ಪ ಅವ್ರು ಎಲ್ಲ ಅಂತಿದ್ರು ಹಂಗೆ. ಹಾಂ ಆತಿಂದ 24 ತಾಸು ತುಳಿದ್ರು ಇವ ಎಬಿಸಿರು 3 ಗುಂಡು ಹಾಕ್ತೀವಿ. 3 ಗುಂಡಿನಾಗ ನೀನು 24 ತುಳಿಸಿ ಎಬಿಸಿರು. ನೀರು ಬೇಡ್ರೆ ನೀರು ಸುದ ಕೊಟ್ಟಿಲ್ಲ ಅವರು. ಅದಕ್ಕೆ ಜೀವನ ಆತು. 3 ಗುಂಡು ಹಾಕ್ತೀವಿ. 3 ಗುಂಡಿನಾಗ ಸತ್ತಿ ನೀನು ಇಲ್ಲೇ ಸುಟ್ಟೆ ಬಿಡ್ತೀವಿ. ಸಾಯಲಿಲ್ಲ ಅಂದ್ರೆ ನೀನು ಊರಿಗೆ ಬಿಡ್ತೀವಿ ಅಂತ ಹೇಳ್ರೆ 3 ಗುಂಡ ಒಂದು ಎಡಕ್ಕೆ ಕೊಟ್ಟು ಒಂದು ಬಲಕ್ಕೆ ಕೊಟ್ಟು ಒಂದು ನೆಟ್ಟಗೆ ಮೂಲ ಕಡೆನೂ ಹೊಟ್ಟ. ಅವಾಗೇನು ಗುಂಡು ತಟ್ಟಲಿಲ್ಲ. ಗುಂಡು ತಟ್ಟಲ್ದಾಗಣ ನೀ ರಾಕ್ಷಸ ಇದೀವೋ ಏನು ಭೂತ ಇದೀವೋ ನಿನಗೆ ಗುಂಡು ತಟ್ಟಲಿಲ್ಲ. ನೀ ದೇವ್ರಾಗಿದ್ದೀವಿ ಹೋಗಿ ಮಾರ್ಯಪ್ಪ ನೀವು ದೇವ್ರು ಹೋಗಿ ಅಂತ ಹೇಳಿ ಕಳ್ಸಿರೋವು. ಅದಕ್ಕೆ ಅವ್ರು ದೇವ್ರಂತ ಹೆಸರಿಟ್ಟು ಕಳ್ಸಿರೋವು ಬ್ರಿಟಿಷ್ ಮಂದಿನ. ಬಂದರು. ಅವಾಗ ನಾವು ಧಾರವಾಡದಾಗಿದ್ದಾಗ ನಮ್ಮ ಮನೆ ಇತ್ತು. ಆ ಮನೆ ನೆಟ್ಟಗೆ 4 ಗಂಟೆಗೆ ಬಂದ್ರೆ ರಾತ್ರಿ ಜೀಪ್ ತೊಗೊಂಡ್ರು. 12 ಮಂದಿ ಇದ್ರು ಆ ಜೀಪ್ನ್ಯಾಗ. 12 ಮಂದಿಯಾಗ ಒಬ್ಬ ಸತ್ತಿದ್ದ. 11 ಮಂದಿ ಬಂತು. 11 ಮಂದಿ ಬಂದು ಬಾಗಿಲ ಬಿಡುತ್ತಾನಂದ್ರೆ ಎದ್ದು ನೋಡ್ತಾನ ಜೀಪ್ ದೇವ್ರ ಜೀಪ್ ನಿಂತಿತ್ತು. ದೇವ್ರು ಬಂದಾರ ಮಾರಿಯಪ್ಪ ಬಂದಾನ ಇವ ಅಂದೆವು. ಅವಾಗ ದೇವ್ರು ಅಂತಿದ್ದಿಲ್ಲ. ಅವಾಗ ಜೀವನ ಅಂದ್ರೆ ಮಾರಿಯಪ್ಪ ಅಂತ ಅವರು ಹೇಳಿ ಕಳಿಸಿದ್ರು. ಅದಕ್ಕೆ ಮಾರಿಯಪ್ಪ ಅಂತ ಕಳ್ಸಿರವ ಅಂತ ದೇವ್ರಪ್ಪ ಅಂತ ಕಳ್ಸಿದ್ರು ನಾನು ಅಂತೇಳಿ. ನಮ್ಮ ಮನ್ಯಾಗ ಅವಾಗ ದೊಡ್ಡ ದೊಡ್ಡ ಗುಡಾರಿದ್ದು ಬಂದರು. ಆ ಗುಡಾರ ಹಾಸಿದ್ರು. ಇವ ನಾನು ದುಬ್ಬದು ಎಲ್ಲ ನೋಡಿ ಕೆಂಪಾಗೈತೆ ಅಂದರು. ನಮ್ಮ ಮಾವುಗಳಿದ್ರು. ಬಡ ಬಡ ಒಂದು ಬೋಗಾಣಿ ನೀರು ಕಾಸಿದ್ರು. ಆ ಬೋಗಾಣಿ ನೀರು ಮೇಲೆ ತುಂಬ ಮುಚ್ಚಿದ್ರು. ಚಲೋ ನೀರು ಕಾಸಿ ಬೋಗಾಣಿ ತಂದು ಇಟ್ಕೊಂಡು ಅದ್ರಾಗ ಒಂದೊಂದು ಟಾವಿಲ್ ಹಾಕಬೇಕು, ಹಿಂಡಬೇಕು. ಅವ್ರ ದುಬ್ಬಕ್ಕೆ ಹಿಂಗೆ ಕಾಸಬೇಕು. ನಮ್ಮ ಮಾವುಗಳು ಕಾಸಿರು ದುಬ್ಬ ಮುಂದೆ ಹೊಟ್ಟಿ ಎಲ್ಲ ದುಬ್ಬು ಕೆಂಪಾಗಲಾಲ ಕಾಸಿರು. ಬಿಸಿ ನೀರು ಅರಿಬಿ ಟಾವಿಲ್ಲಿ ಹಿಂಡಿ ಕಾಸಿ ಆವಾಗ ಅವರಿಗೆ 4 ಮಂದಿಗೆ ಅವ್ರು ಸುಡು ನೀರು ಕಾಸಿದ್ರೆ ಅವರು 7, 8, 10, 11 ಮಂದಿ ಜಳಕ ಮಾಡಿದ್ರು. ಸುಡು ನೀರು ಜಳಕ ಮಾಡಿದ್ರು. ಆಟ್ರಾಗ ನಮ್ಮ ಅಕ್ಕ ಇದ್ದೋಡ್ರಿ ಅಡುಗೆ ಮಾಡಿ ಅಷ್ಟು ಉಂಡು ಹುಬ್ಬಳ್ಳಿ ಮಠಕ್ಕೆ ನಾನು ಹಿಂಗಾಟೋ ಪರಿಸ್ಥಿತಿ ಅಂಥೇಳಿ ನಮ್ಮವ್ವ ಇದ್ದಳು. ನಮ್ಮವ್ನ ಮುಂದೆ ನಮ್ಮ ಮಾವುಗಳ ಮುಂದೆ ಈ ಮಾತು ದೇವ್ರಪ್ಪ ಹೇಳಿ ನನಗೆ ದೇವ್ರಂದು ಕಳಿಸಿರೋ ಅಂತಂದು ಹುಬ್ಬಳ್ಳಿಗೆ ಹೋದ. ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಗಟ್ಟು ದವಾಖಾನೆ ಆರಾಮ ಮಾಡ್ಕೊಂಡ್ರು. ಏನೇನು ಮಾಡ್ರಪ್ಪ ಒಟ್ಟು ಹುಬ್ಬಳ್ಳಿಗೆ ಹೋದ್ರೆ ನಮ್ಮ ಮನೆಗೆ ಊಟ ಮಾಡಿ ಗೋವಾದಿಂದ ಇದನ್ನು ಮಾಡಿ ಬಂದು ನಮ್ಮ ಮನೆಗೆ ನೆಟ್ಟಗೆ ನಮ್ಮ ಮನೆಗೆ ಬಂದರು ಅವ್ರು. ನಮ್ಮ ಮನೆಗೆ ಬಂದ್ರೆ ಏನಪ್ಪ ಯಾರ್ಯಾರು ಇದ್ರು ಭಾಳ ಮಂದಿ ಅವ್ರ ಹೆಸರು ಅದಾವ ಬಾಯಾಗದಾವ ಬರುವಲ್ಲ ನೆನಪಾಗಲು. ಅಪ್ಪಣ್ಣ ಅವರು ಇವರು ಯಾರ್ಯಾರು ಭಾಳ ಮಂದಿ ಬಂದಿದ್ರು. ದೇವ್ರು ಕೂಡ ಅಡ್ಡಾಡ್ತಿರು. ಅವರು ಎಲ್ಲರೂ ಹೋದರು. ಅವ್ರ ಕೂಡ ಜೀಪ್ನ್ಯಾಗ ಹಚ್ಚಿ ಹೋದರು. ಮುಂದೆ ನಾವು ನಡ್ಕೊಳಕ್ಕೆ ಹಚ್ಚಿವಿ. ಅವಾಗಿಂದ ನಾವು ಅವ್ರ ಗುರುಗಳು ನಾವು ಬಿಟ್ಟೇ ಇಲ್ಲ. ಇಂಚಗೇರಿ ಮಠ ನಾವು ಮತ್ತೆ ಎಲ್ಲಿ ಹೋಗೋದಿಲ್ಲ. ಹೋದ್ರೆ ಅಡ್ಡಾಡ್ತೀವಿ, ನೋಡ್ತೀವಿ, ಬರ್ತೀವಿ. ಕರೆ ವರ್ಷದಾಗ 1-2 ಸಲ ನಾವು ಮಠಕ್ಕೆ ಹೋಗೋದಿಲ್ಲ, ಬಿಡಂಗಿಲ್ಲ. ಇಂಚಗೇರಿ ಮಠಕ್ಕೆ ಹೋಗಾರ ನಾವು ಹೋಗಿ ದೇವ್ರ ದರ್ಶನ ತೊಗೊಂಡು ನಮ್ಮ ಮಂದಿಲಿ ಇದ್ದಟ್ಟು ಕಪ್ರ ಹಚ್ಚಿ ನಮಸ್ಕಾರ ಮಾಡಿ ಬರ್ತೀವಿ. ಅದು 2 ದಿನ 3 ದಿನ ಸಪ್ತಾಹ ಆಕೈತಿ. ಸಪ್ತಾಹ ಮಾಡ್ಕೊಂಡು ಬರ್ತೀವಿ. ಮತ್ತು ಆತ್ಮಜ್ಞಾನ ಅಂದ್ರೆ ಏನ್ರಿ? ಆತ್ಮಧ್ಯಾನ ಅಂದ್ರೆ ನಾವು ಸುಖಕ್ಕೆ ಮಾಡ್ಕೊತೀವಿ. ಆತ್ಮಧ್ಯಾನ ಮಾಡ್ಕೊಂಡು ನಾವು ಗುರು ಆಗಿ ನಾವು ಗುರುಗಳಾಗಬೇಕು ಅಂತ ಆತ್ಮಧ್ಯಾನ ಮಾಡ್ತೀವಿ. ಗುರುಗಳಾಗಬೇಕು ನಾವು. ಗುರುಗಳಾಗಿ ಯಾವುದು ಪ್ರಪಂಚ ಇಲ್ಲ, ಯಾವುದಿಲ್ಲ, ದೇವರಾಗಿ ಒಮ್ಮೆ ಯಾವಾಗ ಕರ್ಕೊತ ನಾವು ಹೋಗ್ಬೇಕು.
ಆತ್ಮಧ್ಯಾನ ಮಾಡಿ ಆತ್ಮಧ್ಯಾನ ಬೇಡ್ಕೊತಾರ ಅವ್ರು ಹಾಂ ಗುರುಗಳಾಗ್ಬೇಕಂತೇಳಿ ಹಾಂ ಅವ್ರು 24 ತಾಸು ಧ್ಯಾನದಾಗ ಧ್ಯಾನದಾಗ ಇರ್ತಾರೆ ಅವ್ರು ಹಾಂ 24 ತಾಸು ಧ್ಯಾನ ಮಾಡೋದು ತಮ್ಮ ಕಿವಿ ಬಂದರೆ ಉಣ್ತಾರೆ ಇಲ್ಲಂದ್ರೆ ಉತ್ತೊತ್ತಿ ಹಾಂ ಬಾಳೆಹಣ್ಣ ಇಂಥದ್ದು ತಿಂದು ಬದುಕ್ತಾರೆ ಅವರು ಹಾಂ ಆತ್ಮಧ್ಯಾನ ಮಾಡಿದವರು ಹಾಂ ಉಣ್ಬೇಕನ್ನೋ ಅಪ್ಪಣೆ ಆಗಂಗಿಲ್ಲ ಅವ್ರಿಗೆ ಹಾಂ ಉಣ್ಬೇಕು ತಿನ್ಬೇಕು ಅನ್ನೋ ಅಪ್ಪಣೆ ಆಗೋದಿಲ್ಲ ಅವ್ರಿಗೆ ಆಗೋದಿಲ್ಲ. ಆತ್ಮಧ್ಯಾನ ಉತ್ತತ್ತೀನಿ ಹ್ಞೂ ಎಲ್ಲರೂ ಯಾರು ಏನ್ರಿ ತಂದು ಇಟ್ಟು ಕೊಟ್ರಂದ್ರೆ ಒಂದು ಬಾಳೆಹಣ್ಣು ತಿನ್ನಿ ಹ್ಞೂ ಇಂಥದ್ದು ಮಾಡ್ಕೊಂಡು ಆತ್ಮಧ್ಯಾನ ಮಾಡ್ಕೋತಾರೆ ಹಾಂ ಆತ್ಮಧ್ಯಾನ ಮಾಡಿ ಹ್ಞೂ ಅವ್ರ ದೇವ್ರಪ್ಪ ಏನಾಗಲಿ ಅವ್ರಿಗೇನು ಬುದ್ಧಿ ಕೊಟ್ಟಿರ್ತಾನಲ್ಲ ಆ ಬುದ್ಧಿ ನಡೆಸಿ ಹ್ಞೂ ಅವ್ರನ್ನ ಏನು ಕರ್ಕೊತಾನೆ ಇಷ್ಟೆಲ್ಲ ಮಾಡ್ತಾರೆ ಈಗ ನೀವು 90 ವರ್ಷದಾಗ ರೀ 90 ವರ್ಷದಾಗ ಕಷ್ಟ ಸುಖಗಳೊಳಗೆ ಯಾವ್ದು ಕಷ್ಟ ಅನ್ಸೈತ್ರಿ ನಿಮ್ಗೆ ನಿಮ್ಮ 90 ವರ್ಷದಾಗ ಹಾಂ ಯಾವ್ದು ಜೀವನದಾಗ ಏನು ಕಷ್ಟ ಜಾಸ್ತಿ ಆಗಿದ್ದೇನ್ರಿ ನಿಮಗೆ ಏನು ಜಾಸ್ತಿ ಆಗೈತಿ ಜಾಸ್ತಿ ಕಷ್ಟ ಕಷ್ಟ ಹಾಂ ಕಷ್ಟ ಹಾಂ ಕಷ್ಟನೂ ಆಗೈತಿ ಸುಖನೂ ಆಗೈತಿ ಇಲ್ಲಿ ಮಟ ಏನು ಕಷ್ಟನೂ ಐತಿ ನನಗೆ ಹಾಂ ಯಾಕಂದ್ರೆ ಊಟದ ಒಳಗೆ ಏನೂ ಕಷ್ಟ ಇಲ್ಲ ಹಾಂ ರೀ ಪರಮಾತ್ಮ ಎಲ್ಲರಾಗಲಿ ನಮ್ಗೆ ಊಟದ ತೊಂದ್ರೆ ಮಾಡಿಲ್ಲ ಹಾಂ ರೀ ಎಲ್ಲರೂ ಏನಾರು ನಮ್ಗೆ ದೇವ್ರ ಉಪವಾಸ ಇಟ್ಟಿಲ್ಲ ಹ್ಞೂ ಬಂದರು 4 ಮಂದಿ ಉಣ್ಬೇಕು ಅನ್ನುವಂಥದ್ದು ಒಳಗೆ ಇರ್ತೈತಿ ಹಾಂ ಒಬ್ರು ಬರಲಿ ಇವ್ರು ದಿನ ಒಬ್ರ ಇಬ್ಬರ ನಮ್ಮ ಮನ್ಯಾಗ ಊಟ ಮಾಡೋದು ಹೋಗಂಗೂ ಇಲ್ಲ ಹಾಂ ಊಟ ಮಾಡಿಸಿ ಕಳಿಸ್ತಾನೆ ಹಾಂ ಕಳ್ಸೋದಿಲ್ಲ ನಂಗಿಲ್ಲ ಮಾಡಿಸಿ ಕಳಿಸ್ತಾನು ನಮ್ಗೆ ನೋಡಪ್ಪ ಜೀವನದಾಗ ಊಟದ ಏನು ತೊಂದರೆ ಇಲ್ಲ ನಮ್ಗೆ ರೊಕ್ಕದನ್ನ ತೊಂದ್ರೆ ಹಾಂ ರೊಕ್ಕನ ಅವ್ರನ್ನ ಇಲ್ದಾಗ ಅವ್ರ ನಟ್ ಕೇಳ ಇವ್ರ ನಟ್ ಕೇಳ ಅವ್ರ ನಟ್ ಕೇಳ ಇವ್ರ ನಟ್ ಕೇಳ ರೊಕ್ಕದೊಳಗೆ ನಮಗೆ ಸುಖ ಇಲ್ಲ ಹಾಂ ರೊಕ್ಕ ನಮ್ಮ ಕೈಗಿಲ್ಲ ಹಾಂ ಹೊಲದಾಗ ಎಷ್ಟು ದುಡಿತೈತಿ ಬೆಳಿತೈತಿ ಅಷ್ಟರದಾಗ ನಾವು ಜೀವನ ಮಾಡ್ಕೊಂಡು ಹೋಗುತ್ತೆ ಎಷ್ಟು ಬರ್ತೈತ್ರಿ ಹೊಲದಾಗ ಎಷ್ಟು ಬರ್ತೈತಿಪ್ಪ ಹಾಕಿ ಒಂದು 4 ಚೀಲ ಭತ್ತ ಹಾಕಾವು ಏನೋ ಅಷ್ಟು ಹಾಕಿ ಒಂದು 2 ಗಂಟೆ ಹಚ್ಚಾಕತಿ ಮತ್ತು ಅದನ್ನ ಕಾಳು ಆ ಕಡೆ ತೊಗೊಂಡು ಇಟ್ಕೊತೀವಿ ಮತ್ತು ಹೊಲಕ್ಕೆ ಮತ್ತೆ ಮುಂದೆ ಹಾಕ್ಬೇಕು ಗೊಬ್ಬರ ಏನೋ ಕಬ್ಬು ಹಾಕಿದ್ರೆ ಕಬ್ಬಿನ ಒಟ್ಟು ಬರ್ತಾವು ಮತ್ತು ಅದನ್ನ ತಂದು ಮತ್ತು ಹೊಲಕ್ಕಟ್ಟು ಗೊಬ್ಬರ ಹಾಕಬೇಕು ಗೊಬ್ಬರ ಕಾಳು ಹಾಕೋಬೇಕು ಕಾಳು ಕಡಿ ತಗೋಬೇಕು ಮತ್ತೆ ಎಲ್ಲಿ ರೊಕ್ಕ ತರಬೇಕು ರೊಕ್ಕ ಇಲ್ಲ ಮತ್ತು ಮುಂದೆ ಯಾರನ್ನಾರು ಕೇಳಬೇಕು ನಾವು ಮತ್ತು ಮುಂದಿನ ಪೀಕ್ ಮಾಡ್ಬೇಕಾದ್ರು ಮಂದಿನ ಕೇಳಬೇಕು ಮತ್ತು ಮುಂದಿನ ಪೀಕ್ ಮಾಡ್ಬೇಕಾದ್ರೆ ಯಾರನ್ನ ಕೇಳಬೇಕು ಅವ್ರು ಕೊಟ್ರಂದ್ರೆ ತಗೋದ ಅಟ್ಟು ಎಲ್ಲನೂ ಮಾಡ್ಕೊಳ್ದ ಮತ್ತು ನಮ್ಮ ಪೀಕ್ ಬರೋಣ ಅವ್ರಿಗೆ ಕೊಡೋದು ಇಂಥದ್ದು ರೊಕ್ಕದೊಳಗೆ ರೊಕ್ಕದ್ದು ಒಕ್ಕಲ್ತಾನ ರೈತರಿಗೆ ಇರೋರಿಗೆ ಐತಿ ಇಲ್ದವ್ರಿಗೆ ರೊಕ್ಕದ ತ್ರಾಸು ರೈತರ ಬಗ್ಗೆ ಏನತ್ತೀರಿ ನೀವು ರೈತರ ಬಾಳೆ ರೈತರ ಬಗ್ಗೆ ನೋಡಪ್ಪ ದೇವ್ರು ಕೊಟ್ಟ ಬೆಳೆ ಸರಿಯಾಗಿ ಬೆಳೆ ಕೊಟ್ಟಂದ್ರೆ ಸಾಕಟ್ಟು ರೈತರು ಬೆಳಿತಾನೆ ಬೆಳೆ ಸರಿಯಾಗಿ ಆಗ್ಲಿಕ್ಕಂದ್ರೆ ಏನಿಲ್ಲ ಈ ವರ್ಷ ಗೊಂಜಾಳ ಹಾಕಿದ್ವಿ ಗೊಂಜಾಳದ ಒಂದು ಪೀಕ್ ಬಿರಲಿಲ್ಲ ಅದಕ್ಕೆ 10,000 ರೂಪಾಯಿ ಖರ್ಚಾಗ್ತು ಒಂದು ಕಾಳು ಬರಲಿಲ್ಲ ಗೊಬ್ಬರ ಹಾಕಿದ್ವಿ ಬಿತ್ತಾಗ ಗೊಬ್ಬರ ಹಾಕಿದೀವ ಮತ್ತೇನು ಹಾಕಿದೀವಿ ಮತ್ತಷ್ಟು ಎಣ್ಣೆ ಹೊಡೆದೀವಿ ಹತ್ತಿದ ಮಳೆ ಬಿಡಲಿಲ್ಲ ಮತ್ತೇನೈತಿ ಜವಳ ಹಚ್ಚಿ ಹಾಳಾಗಿ ಹೋತು ಒಂದು ಈಟು ಬರಲ್ಲ 10,000 ರೂಪಾಯಿ ಖರ್ಚಾಗ್ತು ಮಾಡೋದು ಏನಾಗತ್ತಿನ ಮಳಿನ ಹಾಕಂದ್ಮೇಲೆ ಏನು ಮಾಡೋದು ಹಿಂಗೆ ಜೀವನ ಒಮ್ಮೆ ರೈತರಿಗೆ ಸಿಗ್ತೈತಿ ರೈತರಿಗೆ ಬಡತನ ಹೊಲ ಇದ್ರು ಅವ್ರಿಗೆ ಬಡತನ ಊಟದ ಪೂರ್ತಿ ಅಷ್ಟು ತೊಂದ್ರೆ ಇರೋದಿಲ್ಲ ರೈತರಿಗೆ ಮತ್ತು ಬಡತನ ನೌಕರಿ ಮಾಡೋರಿಗೆ ಕೊಂಡು ಕಿತ್ತಾರ ಅವ್ರ ಕೈಯಾಗಟ್ಟು ರೊಕ್ಕ ನೌಕರಿ ಮಾಡೋರು ಹೊಲ ಮಾಡೋರಿಗೆ ಅಂತೂ ಕೈಯಾಗ ರೊಕ್ಕ ಆಗಂಗಿಲ್ಲ ನನ್ನ ಜೀವನದಾಗ ಹೇಳ್ತಾನೆ ಹೊಲದವ್ರಿಗೆ ರೊಕ್ಕ ಬೆಳೆಯಂಗಿಲ್ಲ ಏನೋ ದೇವ್ರು ಭಾಳ ಕೊಟ್ಟಿದ್ದಂದ್ರೆ ಅವ್ನ ದೈವ ಅವ್ನು ಉಳಿತೈತಿ ಮತ್ತೊಬ್ರಿಗೆ ಕೊಡಾಕನೂ ಹಾಕಾನ ಅದು ಕೊಡಲಿಲ್ಲ ಅಂದ್ರೆ ಬೆಳಿಲಿಲ್ಲ ಅಂದ್ರೆ ಅವ ಯಾರಿಗೆ ಕೊಡ್ತಾನೋ ಅವಂಗೂ ತರಾಸನಲ್ಲ ತನಗಿದ್ರ ಇನ್ನೊಬ್ರಿಗೆ ಅವಾಗ ತನಗ ಇರಲಿಲ್ಲ ಇನ್ನೊಬ್ರಿಗೆ ಹಂಗೆ ಕೊಡ್ತಾನ ಮತ್ತು ದಾನದ ಬಗ್ಗೆ ಏನಂತಾರೆ ದಾನ ಯಾಕೆ ಮಾಡ್ಬೇಕ್ರಿ ದಾನ ಬಡವ್ರಿಗೆ ದಾನ ಮಾಡ್ತಾರಲ್ರಿ ಊಟ ಹಾಕಾರಲ್ರಿ ಅದ್ರ ಬಗ್ಗೆ ಏನಂತಾರೆ ಊಟ ದಾನ ಅಂದ್ರೆ ನೋಡಪ್ಪ ಭಾಳ ಏನೋ ದೇವ್ರು ಕೊಟ್ಟಂದ್ರೆ ಯಾರಿಗೆ ದೇವ್ರಿಗೆ ಸಪ್ತಾಹ ಆಗ್ತೈತಿ ಜಾತ್ರೆ ಆಕತಿ ಪಟ್ಟಿ ಪಳಿಗೆ ಇಟ್ಟು ಕೊಡ ಅಟ್ಟು ಕೊಡೋದ್ರೆ 4 ಮಂದಿ ಉಣ್ತಾರೆ ಅಂತೇಳಿ 1,000 2,000 ರೈತ ದುಡಿದ್ರು
ಆ ದೇವ್ರಿಗೆ ಮಾಡ್ತೀವಿ ಅಂತ ಮನೆ ಮುಟ್ಟ ಬರೋಣ 1,000 2,000 ಬೇಡ ಕೊಡ್ತೀವಿ. ಹಾಂ ರೀ. ತ್ರಾಸ ಆಗೋದಕ್ಕೆ ಕೊಡ್ತೀವಿ. ಅವರು ಜಾತ್ರೆ ಪಾತ್ರೆ ಮಾಡ್ತಾರೆ, 4 ಮಂದಿಗೆ ಉಣಿಸ್ತಾರೆ. ಅವ್ರು 4 ಮಂದಿ ಉಣ್ತಾರೆ. ಕರಿಯಮ್ಮನ ಜಾತ್ರೆ, ದೇವ್ರ ಜಾತ್ರೆ, ಮಾದೇವಪ್ಪನ ಜಾತ್ರೆ, ಪರ್ಬಾದನ ಜಾತ್ರೆ, ಹಿಂಗೆಲ್ಲ ದೇವ್ರ ಲಗ್ಮು ಅಂತಾರೆ. ಆಕಿ ಜಾತ್ರೆ, ಎಲ್ಲೊಂದು ಜಾತ್ರೆ. ಎಲ್ಲೊಂದು ಜಾತ್ರೆಗೆ ಪಟ್ಟಿ ಬೇಡ್ತಾರೆ ಜಾತ್ರೆ ಮಾಡೋರು. ಓಣ್ಯಾಗ ಊರಾಗ ಇಟ್ಕೊಂಡವ್ರು ಪಟ್ಟಿ ಬೇಡ. ಅವ್ರಿಗೆ 1,000 2,000 ಕೊಡ್ತಾರೆ. ಇವತ್ತು ಮಾಡಿ ನಮ್ಗೆ ಕಲ್ಯಾಣ ಇಲ್ಲ, ಏನಿಲ್ಲ. 1,500 ಬೇಡ. 1,500ನ್ಯಾಗ 1,000 ಕೊಟ್ಟಿವು. ಇನ್ನೊಂದು 500 400 ಬಿಟ್ಟು 4 ದಿನ ಬಿಟ್ಟು ಕೊಡ್ತೀನಪ್ಪ, ನೀವು ಹಾಕ್ರಿ ಅಂತ ಹೇಳ್ಕೊಂಡು ಮತ್ತು ಹಾಲಿನ ಬಂದು ಮತ್ತೆ ಕೊಟ್ಟಿವು. ಮತ್ತು ಕೈಯಾಗ ರೊಕ್ಕ ಇಲ್ಲಿ ಬರಬೇಕು. ಹಿಂಗಪ್ಪ ರೈತರ ಬಾಯ ಹಿಂಗೈತಿ. ಮತ್ತು ಇದನ್ರಿ ಇದು ಸಾಲಿಗೆ ಹೋಗ್ಬೇಕು ಹೋಗ್ಬಾರ್ದು? ಸಾಲಿಗೆ ಸಾಲಿ ಮುಖ್ಯಪ್ಪ. ಸಾಲಿ ಮುಖ್ಯ. ಸಾಲಿ ಇದ್ದವ ಶಾಣೆ, ಸಾಲಿ ಇದ್ದಾರ ಹುಂಗುತಕ. ಅವಕ್ಕೆ ಏನು ಆಡ್ತಿರ, ಸಾಲಿ ಕಟ್ತಾವ, ಇದು ಅಕ್ಷರ ಕಟ್ತಾವ, ಯಾವ್ದಾರ ಒಂದು ಕೆಲಸ ಹೊತ್ತೈತಿ. ಒಂದು ಯಾವ್ದಾರ ಅದೊಂದು ವಿದ್ಯೆ ಅಂದ್ರೆ ದ್ವಾರ. ವಿದ್ಯಾದ ಮುಂದೆ ಯಾವುದು ಅಲ್ಲ, ವಿದ್ಯೆ ಕಲಿಯಬೇಕು. ಸಾಲಿ ಮುಖ್ಯ ಸಾಲಿ. ಯಾಕಂದ್ರೆ ಯಾವ್ದಾರ ಒಂದು ಐತಿ, ಕೇಳೋದಿರ್ತೈತಿ, ಒಂದು ಓದೋದಿರ್ತೈತಿ, ಬರೋದಿರ್ತೈತಿ. ನಾವು ಹೆಬ್ಬಟ್ಟಿನವ್ರು ಏನು ಮಾಡೋದೈತಿ? ಏನೂ ಇಲ್ಲ. ನೀವ್ಯಾಕೆ ಕಲೀಲಿಲ್ರಿ ಸಾಲಿ? ಅವು ಬಡತನ ಪರಿಸ್ಥಿತಿ. ದುಡ್ಡು ತಿನ್ನಕ ಶೇಂಗಾ ಹರಿಯಕ್ಕೆ ಹೋಗ, ಮೆಣಸಿನ್ಕಾಯಿ ಹರಿಯಕ್ಕೆ ಹೋಗ, ಆ ತಿನ್ನೋ ಆಸೆಗೆ ಶೇಂಗಾಕ್ಕೆ ಹೋಗುದು, ಮೆಣಸಿನ್ಕಾಯಿ ಹೊರದು. ಸಾಲಿ ಎಲ್ಲಿ ಮಾಡ್ಬೇಕು? ಈಗ ಸಾಲಿ ಊಟ ಬರ್ತೈತಿ, ಸಾಲಿ ಅರಿ ಬರ್ತಾವು. ಬಡತನ ಇಲ್ಲೀಗ ಕಲಿಸ್ಬೇಕಿನ್ನಟ್ಟು, ಕಲಿಸ್ಬೇಕು ಮಕ್ಕಳಿಗಿಂತ. ಆ 4 ಲಕ್ಷ 5 ಲಕ್ಷ ಹಾಕಿ ದೊಡ್ಡ ಸಾಲಿ ಬರ್ತಾರೆ. ಯಾಕ ನೌಕರಿ ಮಾಡ್ತಿರ್ತಾರೋ, ದುಡ್ಡು ಬರ್ತಿರ್ತಾವು. ದೊಡ್ಡ ಸಾಲಿ ಹಚ್ತಾರೆ. ಅವಾಗ ಎಲ್ಲಿ ನೌಕರಿ ಇಲ್ಲ, ಚಾಕ್ರಿ ಇಲ್ಲ, ಚಳವಳಿನ ಹೆಚ್ಚಾಗಿತ್ತು. ನಮ್ಮ ಸಾಲಿ ಕಲಿ ಟೈಮ್ದಾಗ ಏನಿಲ್ಲಪ್ಪ, 10 ಪೈಸಾಕ್ಕೆ ಅಪ್ಪುಪುರ, ಊಟಕ್ಕೆ ಹಸಿರು ಅಪ್ಪುಪುರ, ಗೊಂಜಾಳ ಗೆಣಸ ಹಾಕಿ ತಿಂದ ದ್ರಾಕಿಯಾಗಿದೆ ಹೊತ್ತಿನಾಗ. ಈಗ ಹೇಳಿ ಈಗೆಲ್ಲ ಥರ ಅನುಕೂಲ. ಮತ್ತು ಇಂದಿರಾ ಗಾಂಧಿ ಬಗ್ಗೆ ಏನು ಹೇಳ್ತಾರೆ? ಇಂದಿರಾ ಗಾಂಧಿ ಮೋದಿ ಬಗ್ಗೆ ಏನು ಹೇಳ್ತಾರೆ? ಆ ಮೋದಿ ನೋಡೆ ಅಷ್ಟು ಅಕ್ಕಿ ಕೊಟ್ಟನೆ, ಅಷ್ಟು ಜೋಳ ಕೊಟ್ಟನೆ, ಏನು ಒಂದು ಅದನ್ನು ಕೊಟ್ಟನೆ, ಇದನ್ನು ಕೊಡ್ತಾನೆ. ಆಕೆ ಇಂದಿರಾ ಗಾಂಧಿ ಮನಿ ಇಲ್ಲ, ಮಂದಿಗೆ ಮನಿ ಇದ್ದಿದ್ದಿಲ್ಲ. ಮನಿ ಇಲ್ದವ್ರಿಗೆ ಮನಿ, ಹೊಲ ಇದ್ದವ್ರಿಗೆ ಹೊಲ ಕೊಟ್ಟ ಅನ್ನಕ್ಕೆ ಹಚ್ಚಿ ಹೋಗ್ಯಾಳ. ಅನ್ನಕ್ಕೆ ಹಚ್ಚಿ ಹೋಗ್ಯಾಳ. ಸುಳ್ಳು ಅನ್ಬಾರ್ದು. ಆಕೆ ನೆನಪಿಲ್ಲ ನಾವು ಊಟ ಮಾಡಲ್ಲ. ಆ ಬೇಕಾದವ್ರು ಎಲ್ಲಕ್ಕೂ ಹಾಕಂತ ಬರ್ತಾರೆ. ನಾ ಇನ್ನೂವರೆಗೆ ನನ್ನ ಜನ್ಮದಾಗ ನಾ ಹಾಕಿಲ್ಲ. ಮೋದಿಗಿಲ್ಲ, ಯಾಂಗೂ ಇಲ್ಲ. ಇಂದಿರಾ ಗಾಂಧಿ ಕೈಗೆ ಹಾಕಲ್ದ ನಾ ಜೀವನನ ಮಾಡಿದ್ದೆ. ನಾ ಕೈಗೇನ ಹಾಕೈತಿ, ಬೇಕಾದ ಅವ್ನು ಹೇಳ್ರಿ ಕೇಳಂಗಿಲ್ಲ. ಆಕಿಲಿಂದ ನಾನು ತುತ್ತನ್ನ ಉಣ್ಣಾಕತ್ತೀನಿ. ಆಕೆ ಹರಿದಂತ ಹಚ್ಚಡ ಕೊಟ್ಟಿದ್ಯ ಎಲ್ಲರಿಗೆ, ಕೊಡಾರು ಬಡಬಗ್ರಿ ಎಲ್ಲರಿಗೂ ಕೊಟ್ಟ. ನನಗೊಬ್ಬಕ್ಕೆ ನೆನಪಿಲ್ಲ. ಈಗಿನವ್ರೇನ ಸೈಕಿ ಕೊಟ್ನೆ, 1,000-2,000 ರೂಪಾಯಿ ಕೊಟ್ನೆ, ಒಂದಿಟ್ಟು ಮೋಟ್ರ್ ಫ್ರೀ ಮಾಡಿನಿ. ಇಂಥ ಜೀವನ ಇದೆ ಎಲ್ಲರೇ. ಹೆಂಗಾರ ಜೀವನ ಮಾಡ್ಕೊಂಡು ಹೋಗ್ತಿದ್ರು ಅವರು. ಅಂಥವ್ರು ಒಂದು ಕೊಡೋದಾದ್ರೆ ಯಾವುದೋ ಒಂದು ಮಾಡಬೇಕಂದ್ರೆ ಬಡವ್ರು ನೋಡ್ಕೊಂಡ ಶ್ರೀಮಂತರಿದ್ದವ್ರಿಗೆ ಬಿಡುವಾಗ, ಬಡವ್ರು ಇದ್ದವ್ರಿಗೆ, ರೈತರಿಗೆ ಪಾಪ ಅವಕ್ಕೇನು ಕೊಡೋದಿಲ್ಲ. ಏನು ರೇಟು ಅವ್ರು ಬ್ಯಾಂಕಿನ ಸವಲತ್ತು ಮಾಡಬೇಕು. ಅವ್ರ ಬ್ಯಾಂಕಿಗೆ ಸಾಲ ತುಂಬ್ಯಾವು, ತೆಗ್ದಾವು. ಅವು ಹೊಲ ಬೆಳೆದ್ರೆ ತುಂಬತಾವು. ಹೊಲ ಬೆಳಿಕಂದ್ರೆ ಅವ್ರ ಕುತ್ತಿಗೆ ಊರಲ್ಲಿ ಬಂದಂಗೆ ಆಕತಿ. ಅದಕ್ಕೆ ಒಂದು ಬ್ಯಾಂಕಿನ ಸೂಟರಿ ಮಾಡಬೇಕು. ಎಲ್ಲಿ ಅಕ್ಕಿ ಕೊಟ್ಟನೆ, 2,000-1,000 ರೂಪಾಯಿ ಕೊಟ್ಟನೆ, ಎಲ್ಲಿ ಮೋಟ್ರ್ ಫ್ರೀ ಮಾಡಿನೆ. ಇದು ಜೀವನ ಅಲ್ಲಪ್ಪ. ಏನೋ ಬ್ಯಾಂಕಿಂದ ಅದೊಟ್ಟು ಫ್ರೀ ಮಾಡಿದ್ರೆ ಒಂದು ವರ್ಷ ಇಲ್ಲ, 1 ವರ್ಷ ತುಂಬಿರಂದ್ರೆ ಏನೋ ಅವತ್ತ ಬ್ಯಾಂಕಿಂದ ಹೋತಂದ್ರೆ ಅವ್ರು ಬಡವ್ರಿ ಹೊಲ ರೈತರಿಗೆ ಸುಖ ಸಿಕ್ಕಿತ್ತು. ಮತ್ತು ಆ ಸಾಲ ತುಂಬಲಿ. ಈಗ ನಮಗೆ ಸಾಲ ಬಡ್ಡಿ ತುಂಬಿಲಿ ಇವತ್ತು ನಾವು ಅಸಲು ಇಲ್ಲ, ಬಡ್ಡಿನೂ ಇಲ್ಲ. ತುಂಬತ್ತ ಜೀವಕ್ಕೆ ಬರ್ತಾ, ಹೊಲಕ್ಕೆ ಬರ್ತಾ. ಎಲ್ಲಿಂದ ತುಂಬಬೇಕು ನಾವು? ಹೊಲಕ್ಕೆ ಬಂದು ನಿಂದಿರ್ತಾರ. ಎಲ್ಲಿ ತುಂಬಬೇಕು? ಎಲ್ಲಿಂದ ತುಂಬಬೇಕು? ಹೊಲನ ಬೆಳೆದಿಲ್ಲ. ಪಡ ಈ ವರ್ಷ ಮಳೆ ಹತ್ತಿ, ಪಡ ಬೆಳೆದು 3 ತಿಂಗಳು ಮಳೆ ಹತ್ತಿದ್ದು ಬಿಡಲಿಲ್ಲ. ಹತ್ತಿನೂ ಬರಲಿಲ್ಲ. ಗೊಂಜಾಳ ಪಡ ಮತ್ತು ಕಬ್ಬಿನ ಏನ ಒಂದಿಟ್ಟು ಕಬ್ಬಿನ ಬಂದ್ರೆ ಆ ಪಟ್ಟಿ ಹಾಕ, ಈ ಪಟ್ಟಿ ಹಾಕ, ಹೊಟ್ಟಿಗೆ ಕಾಳು ತಗೋರ ಮುಗಿದು ಹೊತ್ತದು. ಮತ್ತೆ ಎಲ್ಲಿಂದ ತರಬೇಕು? ಹಿಂಗಾಗಿ ಇವ್ರು ಒಂದು ಬ್ಯಾಂಕಿಂದ ಮಾಡಂಗಿಲ್ಲ.
ಸುಳ್ಳ ಆಟ ಕೊಟ್ನಿ ರೈತರಿಗೆ ಹಿಂಗೆ ಕೊಟ್ನಿ ಅವ್ರು ಓಟ್ ಹಾಕ್ರಿ ಇವ್ರಿಗೆ ಓಟ್ ಹಾಕ್ರಿ ಒತ್ತು ಬರ್ತಾರೆ. ಒಂದು ಆಶ್ರಮ ಮಾಡ್ಬೇಕಾರೆ ಒಂದು ಏನೋ ಮಾಡ್ಬೇಕಾದ್ರೆ ರೈತಂದು ಒಂದು ವರ್ಷ ರೈತ ತುಂಬ್ಕೊಂಡ, ಒಂದು ವರ್ಷ ತಿರುಗಿ ಉಳಿತು ರೈತ ತುಂಬಲಿಲ್ಲ. ತುಂಬಿದವ್ರಿಗೇನು ಹಂಗೆ ತುಂಬಲ್ದವ್ರಿಗೆ ಶೂಟ್ ಮಾಡಿ ಒಂದು ತುಂಬಿದವ್ರಿಗೆ ಹೋತ ತುಂಬಲ್ದವ್ರಿಗೆ ಶೂಟ್ ಮಾಡಿ ತುಂಬಲ್ದವ್ರಿಗೆ ಶೂಟ್ ಮಾಡಿದ್ದಾರೆ. ತುಂಬಿದವ್ರಿಗೆ ಶೂಟ್ ಮಾಡಲಿಲ್ಲ. ಯಾವ ತುಂಬಿಲ್ಲ ಅವ್ನು ಶೂಟ್ ಮಾಡಿ ಇವು ಸತ್ರ ಇಲ್ಲ ಸತ್ರಲ್ಲ. ಅದಕ್ಕೆ ಮಾಡ್ರೆ ಎಲ್ಲರಿಗೂ ಮಾಡ್ಬೇಕು. ಎಲ್ಲರಿಗೆ ಸಾಲ ತುಂಬಿದವ್ರಿಗೆ ಮಾಡ್ಬೇಕು, ತುಂಬಲ್ದವ್ರಿಗೆ ಮಾಡ್ಬೇಕು. ಮತ್ತು ಈಗ ಒಬ್ಬ ತುಂಬಿದವಂಗ ಬಿಟ್ಟರು ತುಂಬಲ್ದವಂಗ ಶೂಟ್ ಮಾಡಿ ಹೀಗಾಗಿ ಒಳಗೆ ಬಂದೈತೆ ಮನುಷ್ಯ. ತುಂಬಿದ ಈಗ ನಮ್ಗೆ ಒಟ್ಟು ದುಡ್ಡು ಇಲ್ಲ ನೋಡಿ ನಮಗೆ. ಯಾವ ಸರ್ಕಾರದವ್ರು ಏನಿಲ್ಲ. ಬ್ಯಾಂಕಿಗೆ ಬರೋ ಬರೀ ತುಂಬಬೇಕು. ಈಗ ಬಡ್ಡಿ ಹೆಚ್ಚು ಮಾಡ್ತಾರೆ, ಮತ್ತೆ ತುಂಬಲಿಲ್ಲ ಬಡ್ಡಿ. ಅದನ್ನು ಮತ್ತೆ ನಾವು ಹೆಂಗಾರ ತರಸ್ ಮಾಡಿ ಮತ್ತೆ ಏನ್ರಿ ಮಾಡಿ ಎಲ್ಲರ ಬಡ್ಡಿ ಹಂಗೆ ಸಾಲ ತೆಗೆದ್ರೆ ತುಂಬಬೇಕು. ಹಿಂಗೈತಿ ರೈತರ ಜೀವನ. ಮತ್ತೆ ಈ ರಾಜಕಾರಣಿಗಳ ಬಗ್ಗೆ ಏನಂತೀರಿ? ಈ ರಾಜಕಾರಣಿಗಳು ಎಲೆಕ್ಷನ್ ರಾಜಕಾರಣಿಗಳು ಏನು ನಮ್ಗೆ ಅದು ಗೊತ್ತು. ಮತ್ತು ಸಾಧು ಸಂತರ ಬಗ್ಗೆ ಏನಂತೀರಿ? ಸಾಧು ಸಂತರ ಬಗ್ಗೆ ತಮ್ಮ ಜೀವನ ಹಿತಕ್ಕೆ ಸಾಧುರಾಗ್ತಾರೆ. ನಾವು ಏನು ಮಾಡಬಾರ್ದಪ್ಪ, ಸಾಧು ಆಯ್ಕೊಂಡಿರ್ಬೇಕು ನಾವು. ರೈತರು ಸಾಧು ಆಯ್ಕೊಂಡ್ರೆ ಸಾಧು ಸಂತರ ಬಗ್ಗೆ ಏನಂತೀರಿ? ಅದು ಸಾಧು ನಾವು ಯಾರು ನಮ್ಮ ತೋಡಿ ಏನು ಮಾಡೋದು? ಧ್ಯಾನ ಮಾಡ್ಕೊಂಡು ತಿಂದು ಒಂದು ಏನು ದೇವ್ರು ಕರ್ಕೊತ ನಾನು ಹೋಗೋದು. ಸಾಧುರಾಕ್ಕಾರ ಏನು ತಮ್ಮ ದೇವ್ರಿಗೆ ಏನು ಬುದ್ಧಿ ಕೊಟ್ಟಿರ್ತಾರೆ ಹೇಳ್ತಾರೆ. ಹೇಳೋರು ಕೇಳ್ತಿರ್ತಾರೆ. ಆ ಹೇಳು ಮಂದಿ ಹೋಗಿ ಕೇಳ್ತಾರೆ. ಅವ್ರು ಚಲೋ ಆಯ್ತಂದ್ರೆ ಅವ್ರು ಅವ್ನ ದೇವ್ರು ನಡ್ಕೋತಾರ. ಸಾಧುಗೆ ಚಲೋ ಆಗಲಿಲ್ಲ ಅಂದ್ರೆ ನಡ್ಕೋಗಿಲ್ಲ. ನಮ್ಗೆ ಈಗ ದೇವರಪ್ಪ ಸಾಧುನಾಗಿದ್ದಾವಾಗ ಈಗ ನಾವು ಸುಖ ಸಿಕ್ಕತ್ತಿ, ಸುಖದಿಂದ ಹೋಗ್ತೀವಿ ಬರ್ತೀವಿ. ಹಿಂಗೂ ಐತಿ ಮಂದಿ. ಮತ್ತು ಹಂಗೂ ಇದಾರ ಹಿಂಗೂ ಇದಾರ. ಯಾರು ಮಾಡೋದು? ನಮ್ಮ ದೇವರಪ್ಪಿಗೆ ನಮ್ಗೆ ಸುಖ ಕೊಟ್ಟವನು ನಾವು ಹೋಗ್ತೀವಿ. ಅವು ಇಲ್ಲಿಲ್ಲ ಅಂದ್ರೆ ಆ ಹೋತ್ನ್ಯಾಗ ಎಲ್ಲಿದ್ದಾರೆ ಒಂದಿಟ್ಟು ರೊಕ್ಕ ಬರುತ್ತಾ ಹೋಗಾಕ ಆಟ ತೊಗೊಂಡು ಹೋಗ್ತೀವಿ. ನಮ್ಗೆ ಎಷ್ಟು ದೇವರು ಕಪ್ರ ಹಾಕ್ತೀವಿ, ಪಕ್ ಹಚ್ತೀವಿ ಧೂಪ. ಇಟ್ಟು ದೇವ್ರ ಮುಂದೆ ಕುಂಡ್ಯಾಗ ಹಾಕಿ ಬರ್ತೀವಿ. ನಮ್ಮ ಜೈಲಿ 10 ಪೈಸೆ ಇರಲಿ, 100 ಇರಲಿ, ಒಂದು 50 ಇರಲಿ, ನಮ್ಗೆ ಸುಖ ಕೊಟ್ಟಿಪ್ಪ, ನಮ್ಗೆ ಬಂದೀವಿ, ನಮ್ಗೆ ಮತ್ತೆ ಸುಖ ಕೊಡ್ಪ ಬರುವಂಗಂತ ಬೇಡ್ಕೊಂಡು ಬಂದುಬಿಡ್ತೀವಿ. ಮತ್ತು ಸಂಬಂಧಿಕರ ಬಗ್ಗೆ ಏನಂತಾರೆ? ಸಂಬಂಧಿಕರ ಬಗ್ಗೆ ಏನು ಕೊಟ್ರೆ ಸಂಬಂಧಿಕರು, ಕೊಡ್ಲಿಕ್ಕಂದ್ರೆ ಎಲ್ಲಿ ಸಂಬಂಧಿಕರು? ಸಂಬಂಧರು ಇಲ್ಲ. ಈಗ ಮನುಷ್ಯನ ಮಾಡಾಕತ್ತೇನಿಲ್ಲ ಬೂಟಿ. ಅಂದ್ರೆ ಕೊಟ್ರೆ ಅಟ್ಟ ಸಂಬಂಧಿಕರೇ, ಕೊಡ್ಲಿಲ್ಲ ಅಂದ್ರೆ ಏನಿಲ್ಲ. ಅವ್ರು ಯಾರೋ ನಾವು ಯಾರೋ. ಈಗ ಹೊರಗಿನ ಮಂದಿ ಬೇಕು, ಮನೆಯಲ್ಲ ಮಂದಿ ಬ್ಯಾಡ, ಹಂಗೆ ಬರ್ತದೆ. ಕೊಟ್ರೆ ಎಲ್ಲ, ಕೊಡ್ಲಿಲ್ಲ ಅಂದ್ರೆ ಯಾವನೋ ದಾರಿ ಮಾಡೋದಿಲ್ಲ. ಈಗ ನನಗೆ ಮನೆ ಕೊಟ್ಟಿಲ್ಲ, ನನ್ನ ಮನೆ ನನಗೆ ಕೊಡುವಾರ. ನಿಮ್ಮ ಮನೇನ ನಿಮಗೆ ಕೊಡುವಲ್ರಿ? ಈಗ ನನ್ನ ಮನೇನ ನನಗೆ ಕೊಡುವಲ್ರು. ಅದಕ್ಕೆ ನಾವು ಮಾರಕ್ಕೆ ನಿಂತು ಈಗ ಮಾರಕ್ಕೆ ಮಾರ್ತಾವ ಅಂತೇಳಿ ಮಾತಾಡೋದು ಬಿಟ್ರು. ಮತ್ತು ಅದಕ್ಕೆ ಏನು ಮಾಡೋದು? ಎಲ್ಲಿ ಸಂಬಂಧಿಕರು ಹಿಂಗೈತಿ. ಸಂಬಂಧಿಕರಿಗೆ ಸಂಬಂಧ ಇಲ್ಲ. ಅದು ಎಲ್ಲ ಹಿಂಗೆ. ಅದು ಇಲ್ಲ. ಎಷ್ಟು ದುಡ್ಡು ಬೇಕ್ರೆ ನಿಮಗೆ ಈಗ ಸದ್ಯ? ನಿಮ್ದೆಲ್ಲ ಸಾಲ ಪೂರ್ತಿ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಇದ್ರೆ ನಿಮ್ಗೆ ಸಮಾಧಾನ ಆಕತ್ತೆ? ನಮ್ದು ಸಾಲ ಒಟ್ಟು ಎಷ್ಟು ದುಡ್ಡು ಬೇಕ್ರೆ ನಿಮ್ಗೆ ಒಟ್ಟಿಗೆ? ಈಗ ನೋಡಪ್ಪ, ಎಲ್ಲ ನಿಮ್ಗೆ ತೃಪ್ತಿ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಬೇಕು? ಎಲ್ಲ ಖರ್ಚು ಕಡಿಮೆ ಆಗ್ಬೇಕಂದ್ರೆ ಬ್ಯಾಂಕಿಂದು 1,60,60,000 ರೂಪಾಯಿ ಬ್ಯಾಂಕಿಂದು. ಮತ್ತೊಬ್ರಿಗೆ 50 ಕೊಡ್ಬೇಕು. ಮತ್ತೊಬ್ಬರಿಗೆ ನಿಮ್ಗೆ ಹಿಡ್ಕೊಂಡು ಒಬ್ಬರಿಗೆ 1,00,000 ಕೊಡ್ಬೇಕು. ಆ ಬ್ಯಾಂಕಿಂದ 1,00,000 50 ಇಟ್ಟು ಸಾಲ ಇಟ್ಟು ಕೊಟ್ಟಿವಿ ಜಾಳ ನಾವು. ಮತ್ತು ಈಗ ಮತ್ತೆ ಹೊಸದಾಗಿ ಮತ್ತು ಮೊಮ್ಮಗ ನನ್ನ ಮುಂದೆ ಹೇಳೋಂಗಿಲ್ಲ. ಅವಿಗೆ ಟ್ಯಾಕ್ಟರ್ ರಿಪೇರಿ, ಕಬ್ಬು ಹಚ್ಚೋದು, ಅದೇನು 50 ಆಗಿತ್ತು, ಏನು 20 ಆಗಿತ್ತು, ಅವ ನನಗೆ ಹೇಳಂಗಿಲ್ಲ. 30 ನನ್ನ ಮುಂದೆ ಅವ ಮಿಸ್ತ್ರಿ ಹೇಳ್ಯಾನ ಗಾಡಿಗೆ
ಒಂದೇ ಕಡಿಮೆ 30,000 ಹೋಗೈತೆ ಅಂತ. ಮತ್ತು ಕಬ್ಬತ್ತವ್ರಿಗೆ ಆಳುಗಳಿಗೆ ಕೊಡಾಕ್ತೈತೆ. ಗೊಬ್ಬರ ಮಂತ 5,000 ಗೊಬ್ಬರ ಇಷ್ಟು ಖರ್ಚು ಐತೆ ಖರೇನ. ಇದೇನು ಖರ್ಚು ಹೇಳಂಗಿಲ್ಲ. ಇದು ಈಟ್ ಬಂದಂದ್ರೆ ಹರಿದು ಈಗ ಕೊಡು ಸಾಲ ಇಟ್ಟೈತೆ ನೋಡಪ್ಪ. ಇಟ್ಟೈತ್ರಿ. ಮತ್ತು ನಿಮ್ಗೆ ಊಟ ಮಾಡಕ್ಕೆ ಏನು ಇಷ್ಟ ರೀ? ಊಟ ಮಾಡಕ್ಕೆ ಏನು ಇಷ್ಟ ನಿಮ್ಗೆ? ನಮ್ಗೆ ಊಟದೊಳಗೆ ಏನು ಇಷ್ಟ? ಊಟ ಇದ್ದೇನು ರೀ? ಪಲ್ಯ ದಿನಸ, ತರಕಾರಿ, ಮೆಂತ್ಯ ಪಲ್ಯ, ರಾಜಗಿರಿ ಕಿರ್ಸ್ಕೊಂಡು ತರ್ತೀವ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇಂಥವೆಲ್ಲ ತಂದಿರ್ತೀವ. ಗಾಜರಿ ಇಂಥ ತರ್ತೀವಿ. ಒಂದೊಂದು ಥರ ನಮ್ಗೆ ಇಷ್ಟ ಆಗಿದ್ದು ಮಾಡ್ಕೊಂಡು ತಿಂತೀವಿ. ಪೇಟ್ಯಾಗ ಹೊರದಾಗ ಇರ್ಲಿಕ್ಕೆ ಕೊಂಡಾರ ತಂದು ತಿಂತೀವಿ. ಹೆಂಗಾರೆ ಮಾಡಿ ಏನ್ರಿ ಗದ್ಲ ಹಾಕಿ ತೊಗೊಂಡು ಬರ್ತೀವಿ. ಮನ್ಯಾಗ ಒಂದೊಂದು ಏನು ಇರ್ತಾವೆ. ಅವು ಒಂದೊಂದು ಏನು ಹಿಂಡಾಣನ ಅವತ್ತು ಹಾಲು ಮಾರಿದ್ವಿ ಅಂದ್ರೆ ರೊಕ್ಕ ಬರ್ತಾವೆ. ಪೀಕಿಂದಂತ ಇರೋದಿಲ್ಲ. ಅದ್ರಾಗ ವಾರದಾಗ 100-200 ರೂಪಾಯಿಗೆ ಕಾಯಿಪಲ್ಲೆ ತಂದು ತಿಂತೀವಿ ನಮ್ಗೆ ಇಷ್ಟ ಆಗಿದ್ದು. ರೊಟ್ಟಿ ಅನ್ನ ಅಂತೂ ಇಷ್ಟ ನನ್ನ. ಈ ಹೋಳಿಗೆ ಹುಗ್ಗಿ ಅಂತಾರಲ್ಲ ಅವು ಸುಮ್ಮ ಹಬ್ಬ ಹುಳಿಗೆ ಯಾವಾಗರೆ ಮಾಡ್ತೀವಿ ಇಷ್ಟ. ಈ ರೊಟ್ಟಿ ಅನ್ನಕ್ಕೇನು ಕೊಡ್ತಿಲ್ಲ. ಇನ್ನೊಬ್ಬರು ಬಂದ್ರು ಸುದ ಉಣ್ಣುವಂತ ಧೈರ್ಯನೂ ಐತಿ. ನಾವು ತಿನ್ನೋದು ಬಿಟ್ಟಾದ್ರೂ ಅವ್ರಿಗೆ ಕೊಡ್ತೀವಿ. ಇದು ಮಾತ್ರ ನಮ್ಗೆ ಊಟ ಇರ್ಲಿದ್ರು ಒಟ್ಟೆ ಗೊತ್ತು ಆ ಮನುಷ್ಯ ಉಣಿಸೇ ಬಿಡ್ತೀವಿ. ಮತ್ತೆ ಈಗ ರೈತರ ಆತ್ಮಹತ್ಯೆ ಮಾಡ್ಕೊಳತ್ತಾರಲ್ರಿ? ರೈತರು ಆತ್ಮಹತ್ಯೆ ಮಾಡ್ಕೋತಾರ ಅಂದಮೇಲೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಾಲ ಮುಟ್ಟಂಗಿಲ್ಲ. ಅವರು ನರಕಿನಾಗ ಸಾಯ್ದಕ್ಕಚ್ಚು. ನಾವು ದುಡ್ಡು ಸಾಲ ಹರಿಬೇಕು. ಎಟ್ಟರೆ ನಾವು ದುಡಿಬೇಕು, ಸಾಲ ಹರಿಬೇಕು ಅನ್ನೋದು ಇರ್ಬೇಕು. ಆತ್ಮಹತ್ಯೆ ಮಾಡ್ಕೊಂಡ್ರೆ ಹಿಂದಿದವ್ರಿಗೆ ಬಿಡ್ತೈತಿ. ಅದು ಹಿಂದಿದವ್ರು ತುಂಬೋಬೇಕಲ್ಲ, ಅವ್ರ ತರಸ್ ಹೌದಲ್ಲ. ಸಕ್ರಿ ಆತ್ಮಹತ್ಯೆ ಮಾಡ್ಕೋತಾರ, ತಮ್ಮ ಸಕ್ರಿ ಮಾಡ್ಕೋತಾರ. ಆಗ ಹಿಂದಿದ್ದವ್ರಿಗೆ ಬಿಡ್ತೈತಿ. ಈಗ ನಾ ಸಾಲ ಮಾಡಿನಿ, ನಿಮ್ಮ ಇಟ್ಟು ಸಾಲ ಮಾಡಿರೋ ಕೊಡ್ರಿ ಅಂತ ಬರ್ತಾರ ಹಿಂದಿದ್ದವ್ರಿಗೆ. ಈಗ ನನಗೆ ಸಾಲ ಯಾರು ಕೊಡ್ಬಾರ್ದು, ಸಾಯ್ತಾಳ್ಬಾ ಅಂತ. ಮೊಮ್ಮಕ್ಕಳು ಕೊಡ್ಲಿಕ್ಕೆ ಏನು ಮಾಡೋಣ ಅಂತಾರು. ಈಗ ನಿನ್ನಂತವ್ರ ಮುದುಕಿ ಭಾಳ ಕರೆಕ್ಟ್ಗಳು ಆಯ್ತು. ಆಕೆಗೆ ಕೊಡೋದ ತಿಳಿದವ್ರು ಇನ್ನೂ ಅದ್ರ ಬಿಡುದಿಲ್ಲ ಇನ್ನೂ ಅದ್ರ ಕೊಡ್ತಾರೆ. ನನಗೆ ಮೊಮ್ಮಕ್ಕಳು ತಾಕೀತು ಮಾಡ್ತಾರೆ. ಪರ್ವೆ ತಾಕೀತು ಮಾಡ್ಯಾನ. ನಿಮ್ಮ ಇಟ್ಕೊಂಡು ಹೋಗ್ಯ 10,000 ಇಟ್ಕೊಂಡ್ರಿ 20 ಉಳ್ದಾಳ ಇಟ್ಟು ಅಂತಾರ. ನೀ ಯಾರು 10 ಪೈಸೆ ಸಾಲ ಕೇಳಕ್ಕೆ ಹೋಗ್ಬೇಡಿ. ಯಾರನ್ನೂ ಕೇಳಬೇಡ. ನಾವು ತೊಗೊತೀವಿ, ನಾವು ಕೊಡ್ತೀವಿ. ನೀ ಮಾತ್ರ ಯಾರನ್ನ 10 ಪೈಸೆ ಕೇಳಬೇಡ. ತಾಕಿ ತಗೊಂಡು ನಾ ಎದಕ್ಕೆ ಕೇಳಕ್ಕೆ ಹೋಗ್ಲಿಪ್ಪ, ನೀ ಬ್ಯಾಡ ಅಂದಿಂದ ಬಿಟ್ಬಿಟ್ರಿ. ಈಗ ನೀನಂತೇಳಿ ತೊಗೋಬೇಕಾದ್ರೆ ನನಗೆ ಭಾಳ ಊರಿಗೆ ಬಂದಿತ್ತು. ಯಾಕೆ ಇಸ್ಕೊಂಡು ಎದಕ್ಕೆ ಕೊಡ್ತಿ, ಏನು ಮಾಡ್ತಿ, ಅವ್ರ ಜೀವತ್ತಿಂದ ಯಾಕೆ ಇಸ್ಕೊಂಡು ಬಂದು ಅಂದ. ನಾನು ಹರ್ಕತ್ತಾಗಿತ್ತು, ಕೊಡ್ತಾನ ಒಂದು ಧೈರ್ಯ ಐತಿ ಇಸ್ಕೊಂಡು ಬಂದು. ನೀ ಏನು ಹೇಳ್ತಿ, ಅವಾಗ ನೀ ಇದ್ದೇನ, ನನ್ನ ತರಸಾಗ ನೀ ಇದ್ದೇನ, ಹೊಲಕ್ಕೆ ಬೀಜ ಎಂದಿದ್ದು ಕಾಣಿಸ್ತೀನಿ. ಅವ್ರು ಕೊಟ್ರಂತ ಹತ್ತಿ ಹಾಕಿನಿ. ಅದೇಟರಾಗಲಿ ದುಸ್ಕಾನ ಹಾಕ್ಬಿಡ. ಆಗಲ್ಲ 1 ಕ್ವಿಂಟಲ್ ಮಾಡಿಕ 5,000 ರೂಪಾಯಿದಾಗ ಮಾಡಿಕ 5,000 ಹಾಕಿನಿ. 5,000 ಹಾಕಿನಿ. ಮತ್ತೆ ಗೊಬ್ಬರ 10,000 ರೂಪಾಯಿ ಹೋಯ್ತು. ಈಗೇನು 10,000 ಹತ್ತಿ ಹಾಕತ್ತು, ಎಷ್ಟು ಹಾಕತ್ತೆ ಒಯ್ಯೋ. ಇವು 10,000 ಐತಿ, ಒಯ್ತಿಂತ ಒಯ್ದು ಬರ್ತಾನ, ಹಾಕಿ ಬರ್ತಾನ. ಬಡ್ಕೊಂಡ ಬಸ್ಸು ಇವನ್ ಕೈಯಾಗ ಕೊಟ್ಟನಂದ್ರೆ ಹೇಳಿ ಸೆರ ಕುಡ್ದು ಆಗಿ ಮಾಡಿದಂದ್ರೆ ಅದು ಇರ್ದಕೊಂಡಿರ್ತಾನಪ್ಪ. ಅವ್ ಬಂದ್ಬೇಕಾರೆ ಹಾಕೋಲ್ಲ ಬಿಡುವಲ್ಲಪ್ಪ, ನೀನು ಒಯ್ಬೇಡ ನಿಮ್ಗೆ. ಇದು ಸೆರೆ ಕುಡಿತಾರಲ್ಲ ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರ ಸಕ್ಕರೆ ಹೆಂಡ್ರ ಮಕ್ಳು ಅದಾರು. ನಾವು ದುಡಿಬೇಕು, ನಮ್ಮ ಹೆಂಡ್ರ ಮಕ್ಕಳಿಗೆ ಹಾಕಬೇಕು, ನಮ್ಮ ಹೆಂಡ್ರ ಮಕ್ಕಳನ್ನ ಚಲೋ ಇಟ್ಕೋಬೇಕು. ನಾವು ಸರಿ ಅದು ಕುಡಿಬಾರ್ದು ಅಂತ ತಿಳುವಳಿಕೆ ಮನುಷ್ಯ ತಿಳ್ಕೊಂಡು ಮಾಡ್ಬೇಕು. ಮತ್ತು ಅವ್ನು ಕುಡ್ಕೋತಾಂಡ್ರೆ ಹೆಂಡ್ರು ಒಂದು ದಿವಸ ಕುಡ್ದು ಸಾಯ್ತೈತಿ, ಒಂದು ಇವನ ಕಡೆ ಯಾವ ಬಿಡಿಸ್ಕೋಬೇಕಂತ ಸಾಯ್ತೈತಿ. ಅದು ಜೀವನಾನ ಅಲ್ರಿ, ಅದೊಂದು ಜೀವನ ಅಲ್ರಿ. ಮತ್ತು ಒಬ್ಬ ಬಡ್ದಕ್ಕೆ ಬಂದಿರ್ತಾನೆ.
ಅವ್ ಸೆರೆ ಕುಡಿದ ಬಿಡ್ಲಿಲ್ಲ ಅಂದ್ರೆ ಎಷ್ಟು ಜೀವನ ಹೋಗತಿ ತನ್ನ ಮಾಲಕ್ಕೆ ಮರಾದಿಗೆ ಅಂಜಿ ಬಿಡ್ಲಿಕ್ಕೆ ಬಿಟ್ರೆ ಬಿಡ್ಲಿಲ್ಲ ಮತ್ತು ಕುಡ್ಕೊತ ಹೋದಾಗ ಯಾರು ಏನು ಮಾಡೋದು ಸತ್ತು ಹೋಗ್ಲಿ ಇವನ ಮಗ ನಿಂಗ್ಯಾನ ಮಗ ಮುಗಿದ ನಿಂಗ್ಯಾನ ಮಗ ಆಕಿದೊಂದು ಅವ್ರದ್ದೊಂದು ಜೀವನ ನೋಡಿ ನೀರು ಕೊಡ್ಲೇನ್ರ ನಮ್ಮನೆಯರಕಿನ ಮಾಡ್ಕೊಂಡ ಅವ ನಿಂಗಾಯ್ತ್ರ ಜಾತಿ ಬಿಟ್ಟು ಮಾಡ್ಕೊಂಡಂತ 3 ಲಕ್ಷ ರೂಪಾಯಿ ಕೊಟ್ಟರು ಗೋರ್ಮೆಂಟ್ ಅವು 3 ಲಕ್ಷ ರೂಪಾಯಿದಾಗ 1 ಲಕ್ಷ ರೂಪಾಯಿ ಬಳಸ್ಕೊಂಡು ಬಿಟ್ಟವ ಸೆರೆ ಕುಡಿದು 2 ಲಕ್ಷ ಆಕಿ ಕೊಡಲಿಲ್ಲ 2 ಮಕ್ಕಳು ಅವು ತನ್ನ ಹೆಸರು ಇಟ್ಕೊಂಡ ಅವ್ರು 2 ದುಡಿದ ಹೊಟ್ಟೆ ತುಂಬ್ಕೊತಾಳ ಅವ ಮಕ್ಕಳಿಗೆ ಇಟ್ಟಾಳ ಅಕ್ಕ ಆ ಹೆಣ್ಮಗಳು ನಮ್ಮ ಮನೆಯವ್ರ ಇಲ್ಲೇ ಹೊನ್ನಾಪುರದಾಗ ಹಾಂ ಜಾತಿ ಬಗ್ಗೆ ಏನಂತಾರೆ ಸತ್ತೋದ ಜಾತಿ ಬಗ್ಗೆ ಏನಂತಾರೆ ಜಾತಿ ಬಗ್ಗೆ ಏನನ್ನಾಗಿಲ್ಪ ಹಾಂ ಜಾತಿ ಅಂದ್ರೆ ಎಲ್ಲ ಜಾತಿ ಒಂದು ಒಂದು ಹೆಣ್ಣ ಒಂದು ಗಂಡು ಹಾಂ ರಗತ್ ಅಂತ ಹೆಣ್ಣಿಂದು ಆಟ ಗಂಡಿಂದು ಆಟ ರಗತ್ ಒಂದೇ ಎಲ್ಲಾರ್ದು ಸುಳ್ಳು ಆ ಜಾತಿ ಈ ಜಾತಿ ನಮ್ಮ ಮನೆಯನ್ನ ಬಾಡ್ರು ನಾವು ಹೊಲ್ಯಾರು ಎಲ್ಲ ಹಂಚ್ಕೊಂಡಾರ ಯಾರ್ಯಾರು ಏನು ದಂಧೆ ಮಾಡ್ಯಾರಲ್ಲ ಆ ದಂಧೆಗೆ ಹಂಚ್ಕೊಂಡಾರ ದಂಧೆ ಅವ್ರ ದಂಧೆನ ಅವ್ರ ಜಾತಿ ಆಗೈತಿ ಹಾಂ ಅವ್ರ ಜಾತಿ ಆಗೈತಿ ಈ ನಮ್ಮನೆ ಒಟ್ಟು ಯಾರು ಹೋದಾರು ಬಡಿದು ತಿನ್ನೋದು ಅವ್ರು ಹೊಡಿದು ಮಾಡ್ತಿದ್ರು ಅದಕ್ಕೆ ನಮ್ಮನೆ ಬ್ಯಾಡ್ರು ಅದನ್ನ ಮಾಡ್ತಿದ್ರು ಅವು ಬ್ಯಾಡ್ ಬಡಗಿದವರು ಬಡಗಿತನ ಮಾಡ್ತಿದ್ರು ಬಡಿತ ನೋಡೋರು ಬಡಿಗೆ ಕಂಬಾರಿಕೆ ಮಾಡೋರು ಕಂಬಾರಿಕೆ ಮತ್ತೀಗ ಮರಾಠಿ ಮಂದಿ ಹೊರ್ಯಾಡ್ತಿತ್ತಂತ ಎದಕ್ಕೆ ಹೊರ್ಯಾಡ್ತಿದ್ರು ಲಡಾಯಿಕ್ ಜಗಳಕ್ಕೆ ಅದಕ್ಕೆ ಜಗಳಕ್ಕೆ ಲಡಾಯಿಕ್ಕೆ ಆರ್ಯಾರು ಅನ್ಸ್ಕೊಂಡು ಹಾರೋದು ಬರೀ ಬೆಣ್ಣೆ ಹಾಲ ಮೊಸರು ತಿಂದವ ಅವು ತಿಂದಿದ್ದಕ್ಕೆ ಅವು ಹಾರು ಆಗ್ಯಾವ ಇವ ಜಾತಿಗಳು ಜಾತಿ ಎಲ್ಲ ಕೂಡಿ ಒಂದು ಹೆಣ್ಣ ಒಂದು ಗಂಡ ರಗತ್ ಎಲ್ಲ ಒಂದು ಸುಳ್ಳು ಹೇಳಬಾರ್ದ್ರೆ ಸತ್ಯವನ್ನ ನುಡಿಬೇಕು ಸುಳ್ಳು ಹೇಳಿ ಸುಖಾನೇ ಇಲ್ಲ ಸುಳ್ಳು ಹೇಳಿ ಸುಖಾನೇ ಇಲ್ಲ ಅದು ಎಂದೂ ಅದು ಸಾವುಕಾರಕ್ಕಾದ್ರೂ ಸುಖಾನೇ ಸಿಗಂಗಿಲ್ಲ ಸುಳ್ಳು ಹೇಳ್ಬಾರ್ದು ನೋಡ ತಂದಿನಂತ ಅನ್ಬೇಕು ಕೊಟ್ಟಿನ ಅನ್ಬೇಕು ಯಾರು ಏನು ತಂದಿಲ್ಲ ಕರೆಕ್ಟ್ ಅವನು ಮುಟ್ಟಿಸ್ಬೇಕು ಅಂದ್ರೆ ನಾಲಿಗೆ ಬರೋಬ್ಬರಿ ಇರ್ತೈತೆ ಅದು ನಾಲಿಗೆ ಬಿಟ್ಟರೆ ಕೆಲಸ ಇಲ್ಲ ಸುಳ್ಳು ಹೇಳಿದ ಸುಖ ಸಿಗಂಗಿಲ್ಲ ಸುಳ್ಳು ಹೇಳಬಾರ್ದು ಒಬ್ಬರು ಚಾಡ ಹೇಳಿ ಅದನ್ನ ಯಾಕೆ ನಿಂದೆ ಆಡಬಾರ್ದು ನೀ ಕೆಟ್ಟರು ಇರೋದು ನೀ ಚಲೋರು ಇರಬಾರ್ದು ಅವ್ ಹಂಗದಾನು ಹಿಂಗ ನಮ್ಮ ಬಾಯಿಲೆ ಬರಬಾರ್ದು ಅವ್ ಮಾಡೋ ಮೇಲೆ ನಾವಾಗ ಅವಂದು ಅವ ಅನುಭವಿಸ್ತಾನ ಆಕೆ ಅನುಭವಿಸ್ತಾ ಆ ಸುಳ್ಳು ಹೇಳೋದಂದಿದ್ರ ಅವ್ರದ್ದು ಹಿಂಗಾತು ಈಗ ಹಿಂಗದಾನೋ ಅವ್ ಇಂಥವ ನಾವು ಅಂದೀವಿ ಅಂದ್ರೆ ಅವ್ರು ಅನುಭವಿಸ್ತಾರೋ ಈಗ ಸೆರೆ ಕುಡಿತಾನೆ ಆ ಸೆರೆ ಕುಡಿದ ಅವ್ನಿಗೆ ಏನು ಅನುಭವ ಆಕತ್ತೆ ಎಷ್ಟು ಹೇಳೋದು ಹೇಳ್ತೀವಿ ಹೇಳೋದು ಅವ್ರಿಗೆ ಏನು ಮಾಡೋದು ಅನುಭವ ಆಗೋಂಗೆ ಆಕೈತಿ ಹೇಳೋಟ್ಟು ನಾವು ಹೇಳ್ತೀವಿ ನಾವು ಮಾಡಕ್ಕಂದ್ರೆ ಅವ್ನಿಗೆ ಏನು ಮಾಡೋದೈತಿ ಅವನ ಅನುಭವ ಅವನು ತಂಡ ಮತ್ತೆ ಆರೋಗ್ಯದ ಬಗ್ಗೆ ಏನಂತಾರೆ ಆರೋಗ್ಯದ ಬಗ್ಗೆ ಆರೋಗ್ಯ ಎಷ್ಟು ಮುಖ್ಯ ರೀ ಜೀವನ ಆರೋಗ್ಯ ಮುಖ್ಯ ಅಂದ್ರೆ ಆರೋಗ್ಯದ ಹೇಳಿ ನಮ್ಗೆ ಎಷ್ಟು ಜೀವನದಾಗ ನಾವು ಏನು ತಿಂದ್ರೆ ನಮ್ಗೆ ಸುಖ ಸಿಗ್ತೈತಿ ನಾವು ಎಂಥದ್ದು ಏನೇನು ತಿನ್ನಬೇಕು ನಮ್ಮ ಅಳತಿ ಸರಿಯಾಗಿ ಊಟ ಮಾಡಿದ್ವಿ ಅಂದ್ರೆ ಆರೋಗ್ಯ ಚಲೋ ಇರ್ತೈತಿ ನಾವು ಅಳತಿ ಬಿಟ್ಟು ಬೇರೆ ಏನೇ ಅದನ್ನು ತಿನ್ನಿ ಇದನ್ನು ತಿನ್ನಿ ಇಂಥದ್ದೆಲ್ಲ ತಿನ್ಕೊತ ಹೋದ್ರೆ ಪ್ರಕೃತಿ ಕೆಡ್ತೈತಿ ದವಾಖಾನಿಗೆ ಹೋಗೋದು ನನ್ನ ಪೂಜೆ ಗಟ್ಟಿ ಹೇಳ್ತಂತ ಈಗ ನಾನು ನೋಡೋದು ಗುಳಿಗಿಲ್ಲ ಒಂದು ಸುದ್ದಿಲ್ಲ ಏನೂ ಇಲ್ಲ ನನಗೇನು ನಾನು ಬಿಸಿನ್ಯಾಗ ರೊಟ್ಟಿ ಪಲ್ಯ ಇಂಥದ್ದು ಮಾಡ್ಕೊಂಡು ಏನು ತಿಂತೀವಿ ನಮ್ಗೆ ಆರೋಗ್ಯ ಚಲೋನೇ ಐತಿ ಒಂದು ಕೆಮ್ಮು ಇಲ್ಲ ಒಂದು ಬ್ಯಾನಿ ಇಲ್ಲ ಒಂದು ಬ್ಯಾಸ್ರಿ ಇಲ್ಲ ಒಂದು ಗುಳಿಗಿನೂ ಇಲ್ಲ ಒಂದು ದವಾಖಾನಿನೂ ಇಲ್ಲ ಈಗೇನು ನಾವು ಆರೋಗ್ಯ ಕೆಡಿಸ್ಕೊಂಡಿದ್ದಂದ್ರೆ ನಾ ಈಗ ಇಲ್ಲ ಅಂದ್ರೆ 60 ವರ್ಷ ಆಯ್ತು 60 ವರ್ಷದಿಂದ ತೆಲಿಗೆ ಒಂದಿಟ್ಟು ಕೊಬ್ಬರಿ ಎಣ್ಣೆ ಹಚ್ಚಿ ತಿಕ್ಕೊಂಡಿಲ್ಲ
ಒಟ್ಟ ಅದನ್ನೊಂದೇ ಕೆಲಸ ಮಾಡಲಿ ಅದನ್ನೊಂದು ತೆಪ್ಪನ್ಯಾಗ ಅದನ್ನು ಹ್ಮ್ ಆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಾರ್ದ ನಾನು ಕಣ್ಣು ಕಾಣೋಲ್ಲನಪ್ಪ, ಕಣ್ಣು ಮಂದ್ ಕಾಣಕತ್ತೇವು, ಮಕ್ಕಳು ಕಾಣಕತ್ತೇವು ಅಂತ ನಾನು ಮನಸ್ಸಿಗೆ ನಾನು ತಿಳ್ಕೊಳಕತ್ತೀನಿ. ಹ್ಮ್ ಇಷ್ಟ ಇಷ್ಟ ರೀ. ನನಗೆ ಆರೋಗ್ಯಕ್ಕಾದ್ರು ಏನಿಲ್ಲಪ್ಪ, ಒಂದು ಗುಳಿಗಿಲ್ಲ. ಮಾಡಿ ಡಾಕ್ಟರ್ ಸುದೇ ಅಂದ ಹ್ಮ್ ಎಲ್ಲ ರಕ್ತ ಕಣ್ಣು ತಪಾಸ್ ಮಾಡಾಕ ಹ್ಮ್ ರಕ್ತ ಚೆಕ್ ಮಾಡಿದ 8 ತಿಂಗಳು ಚೆಕ್ ಮಾಡಿ ನಾನು ಹ್ಮ್ 8 ತಿಂಗಳು ಚೆಕ್ ಮಾಡಿದ್ರೆ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಒಣಗಿದ ಮೇಣ್ಯಾಗದಿ ಆಯಿ ಅಂದ ಡಾಕ್ಟರ್. ಹಾಂ ಡಾಕ್ಟರ್ ಅಂದ್ರೆ ನನಗೆ ಡಾಕ್ಟರ್ ಅಂದ್ರೆ ರಗತ ಸಣ್ಣ ಹುಡುಗರು ರಗತದ ಗತಿ ಐತಿ ನೀನು ರಗತ ಅಂತ ಮತ್ತೆ ಹಾಂ ನೀನು ಒಣಗಿದ ಮೇಣ್ಯಾಗದಿ ಅಜ್ಜಿ ಅಂದ ಹಾಂ ಹಾಂ ಅಂತ ನನಗೆ ನಾ ಹಿಂಗೆ ಮಾಡಿ ಹಾಂ ನನಗೆ ಹಿಂಗೆ ಕೈ ಇಟ್ಟು ನನಗೆ ಹಿಂಗೆ ನಮಸ್ಕಾರ ಮಾಡಿ ಮಾಡಿದ್ರಿ. ಹಾಂ ಆಯಿ ಅಜ್ಜಿ ಆಯಿ ಅಂದಿಲ್ಲ ಅಜ್ಜಿ ನನಗೆ ನೀ ಆಶೀರ್ವಾದ ಮಾಡಿ ಹಾಂ ಹಾಂ ಡಾಕ್ಟರ್ ಹಾಂ ಈ ಕಣ್ಣಿನ ಡಾಕ್ಟರ್ ಹಾಂ ನನಗೆ ಆಶೀರ್ವಾದ ಮಾಡಿ ನೀ ಮಾಡಕ್ಕೆ ಹೋಗ್ಬೇಡ ಹಾಂ ಯಪ್ಪ ಕರ್ತೀರಿಪ್ಪ ನಾನು ಹಾಂ ಈ ಕಣ್ಣು ಕಾಣಕ್ಕೆ ಹೋಯ್ತೀರ ಹಾಂ ಕರ್ತೀರಿಪ್ಪ ನೀವು ಹಾಂ ನಿಮ್ಮ ನಮಸ್ಕಾರಪ್ಪ. ಹ್ಮ್ ನಾನು ಕಣ್ಣು ಕಾಣಲ್ಲ ಕತ್ಲಾಗಿತ್ತು, ನಾನು ಕಣ್ಣು ಚಲೋ ಮಾಡಿ ಇದ್ದೆ ಅಂದ್ರೆ ದ್ವಾಡ್ದ ಕರ್ತೀಯಪ್ಪ ಅಂತ. ಅಜ್ಜಿ ನೀ ಯಾಕೆ ಆ ಹಿರಿಯ ಮನುಷ್ಯಳು ನಾವು ಮಾಡೋ ಕರ್ತಾವ ಮಾಡಬೇಕಾಕೈತಿ, ನೀ ನನಗೆ ಆಶೀರ್ವಾದ ಮಾಡ. ಒಬ್ಬ ರಂಜರ್ ಬಂದಿದ್ದ ಹೊಲ ಸಂಬಂಧ, ಅವ್ರು ರಂಜರಿನ ನಿನ್ನ ವಯಸ್ಸಿನಾವಿದ್ದ. ಎಲ್ಮಠ ಐತೆ ಅಜ್ಜಿ ನಿನ್ನ ಹೊಲ ಅಂತ ಕೇಳ್ದ. ಅಲ್ಲಿ ಐತೆ ನೋಡ್ರಿ ಎಲ್ಮಠ ಅಂತಂದು. ಆ ಫೋನ ಈ ಕಡೆ ಹಿಡಿದು ನೋಡ್ದ, ಆ ಕಡೆ ಹಿಡಿದು ನೋಡ್ದ. ಅಜ್ಜಿ ಅಂದ ಯಾಕ್ರಿ ಕರೆಕ್ಟ್ ಹೇಳಿದೀನಿ, ಕರೆಕ್ಟ್ ಹೇಳಿ ನೀನು ಒಂದು ಅಕ್ಕಡಿ ಬಿಟ್ಟು ಬೌಂಡ್ರಿ ಹಾಕ್ತಾನ ಸರಿ ಐತೆ ನೀನು. ಎಲ್ಲರೂ ನಂದು ಅಲ್ಲಿ ಐತಿ ಇಲ್ಲಿ ಐತೆ ಅಂತಾರ. ಒಂದು ಅಕ್ಕಡಿ ಜಾಗ ಬಿಟ್ಟು ಬೌಂಡ್ರಿ ಹಾಕ, ನಿನ್ಗೆ ಮನಸ್ಸು ಸರಿ ಐತಿ ಹಾಕ್ರಿಪ್ಪ. ಮತ್ತು ಕೈ ಮುಗಿತೀವಿ ಅಜ್ಜಿ. ಹಾಕ್ರಿಪ್ಪ, ಸಂತೋಷ ಹಾಕ್ರಿಪ್ಪ ಅದು ಹಾಕಂತ ಹೋಗ ಹೇಳುವಾಗ ಅವ್ರು ಬೌಂಡ್ರಿ ಇದನ್ನು ಡಿಕ್ಸ್ ಏನಂತಾರ ಹೊಡ್ಕೋತ ಹೋದ. ಅವನು ಅಲ್ಲಿ ನಿಂತವ ನಾನು ಹಂತೇಲಿ ಬಂದ. ಅಜ್ಜಿ ನನಗೆ ಆಶೀರ್ವಾದ ಮನ್ನಿ, ನೀ ಹಿಂಗೆ ಮಾಡಕ್ಕೆ ಹೋಗ್ಬೇಡ ಯಪ್ಪ, 100 ವರ್ಷ ಬಾಳಪ್ಪ, 100 ವರ್ಷ ಬಾಳಪ್ಪ ಅಂತ ಆತ. ನೋಡ ಅಜ್ಜಿ ನಿನ್ನ ಮನಸ್ಸು ಹೆಂಗೈತಿ ನೋಡು, ನೀ ಬರೋಬ್ಬರಿ ಹೇಳಿದ್ ನೋಡ ಅಜ್ಜಿ ಅಂದ. ಯಪ್ಪ ಹಾಲು ಅದಾವ, ಹಾಲು ತರ್ಮ ಏನು ಚಾ ಕುಡಿತೀರಿ ಅಂತ ಕೇಳಿ. ಅಜ್ಜಿ ನಾ ಚಾ ಕುಡಿದಿಲ್ಲ, ನೀನಿದ್ರೆ ಹಾಲಿದ್ರೆ ಹಾಲು ವಜ್ರ ಹೇಳಿದ ಲಕ್ಷ್ಮಿ 2 ಕಪ್ ಹಾಲಿನಾಗ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಕಾಸು ಸೋಸ್ಕೊಂಡು ಬಾ ಕುಂತಲ್ಲಿ ಹೇಳಿನೈತಿ ವಜ್ರಿ. ಆಯ್ತು, ಒಂದು 2 ಕಪ್ ಹಾಲು ಕಾಸಿ ಇನ್ನು ಹೆಚ್ಚಿನ ಕಾಸಿ ಬಿಡು, ಸಕ್ಕರೆ ಇಟ್ಟು ಹಾಕಿ ಸೋಸ್ಕೊಂಡು ಬಂದೆ ಬಟ್ಟಲ್ದಾಗ ಕುಡಿದೆ. ಅಜ್ಜಿ ನಿನಗೆ ಹೊಲ ಹಸನ ಲಗುನು ಮಾಡ್ಕೋ ಇದನ್ನು ಪಟ್ಟಿ, ಮತ್ತು ಬೋಡಿ ಜನ ಬೇಕಂದ್ರೆ ನಂಬರ್ ಕೊಟ್ಟಾಗ ಏನು ಅದನ್ನ ಎಲ್ಲಿಟ್ಟು ಹುಡ್ಕಾಕ್ ನಿಂತೀನಿ. ಆ ಬೋಡಿ ಜನ ಬೇಕಾದ್ರೆ ಹೇಳಿ ಕಳಿಸು, ಫೋನ್ ಮಾಡಿ ನಾ ಕೊಟ್ಟು ಕಳಿಸ್ತೀನಿ, ಎಣ್ಣೆ ಹಾಕಿ ಹೊಡ್ಕೊ, ಅವ್ನ ಪಗಾರ ಕೊಡು, ಅವ್ನ ಪಗಾರ 400 ಪಗಾರ ಕೊಡು ಅಂತ ಹೇಳ್ದ. ಹ್ಞೂ ರೀ ಆಯ್ತು. ಆ ಫೋನ್ ಎಲ್ಲೇ ಇಟ್ಟು ಒಂದು ನಂಬರ್, ಅದು ನಂಬರ್ ಮನೆ ಪರ್ವೆ ಅದೇ ರಾಮಾಪುರದಾಗ ಯಾರು ಇತ್ತಂತ. ಅವ ಇನ್ನಾಗ ಬಿದ್ದ, ಫೋನ್ ಹತ್ತ ನಾವು ಕಳಿಸ್ಕೊಟ್ಬಿಟ್ಟು ಕಳಿಸ್ಕೊಡೋಣ, ಅವ್ನು ಪಡೆದು ಬೆಳ್ತಾನ. ಇವು ಫೋನ್ ಹಚ್ಚಿದ್ವಿ ಹಿಂದಾಗಡೆ ಸಿಕ್ತಾಗ ಸಿಗೋಣ, ಫೋನ್ ಹಚ್ಚಿದ್ವಿ ಹಿಂಗೆ ಐತಿ ಬಾಬಾ ಹೆಂಗೆ ಅಜ್ಜಿ ಮತ್ತೆ ಯಾರ್ದಾರೆ ಬೋಂಡ್ರಿ ಇದರಲ್ಲಿ ಹೊಡೆಸ್ಕೊ, ನಮ್ಮದು ಬೆಳಲ್ಕ್ಕೆ ಹೋಗೈತಿ, ಬೆಳಲ್ಕ್ಕೆ ಹೋಗೈತಿ ಗಾಡಿ, ಈ ಗಾಡಿ ಬರೋದು ಒಂದು ಲೇಟ್ ಆಕೈತಿ, ನೀನು ಯಾವ್ದಾರು ನೋಡಿ ಹಚ್ಚಿ ಹೊಡೆಸ್ಬ ಅಂದ. ಹ್ಞೂ ಆಗ್ತದವ ಚಾ ಪಾವ ಕೇಳಿ. ಹಾಂ ಆಗೈತಿ ರೆಡ್ಡಿ ಆಗೈತಿ, ನಿಮ್ಮದು ರೀ ನಮ್ಮದು ಆಗೈತಿಪ್ಪ. ಮತ್ತು ಇದ್ರ ಬಗ್ಗೆ ಏನು ಹೇಳ್ತಾರೆ? ನಮ್ಮ ದೇಶ ಕಾಯ್ತಾರ ಸೈನಿಕರು, ನಮ್ಮ ದೇಶ ಕಾಯೋ ಸೈನಿಕರು ಸೈನಿಕರು ಹಾಂ, ಅವ್ರ ಬಗ್ಗೆ ಏನಂತಾರೆ? ಅದ್ರ ನನಗೇನು ಗೊತ್ತಾಗೋದಿಲ್ಲಪ್ಪ. ಹಾಂ ನನಗೆ ಅವ್ರಿಗೆ ಏನಾಯ್ತು ಗೊತ್ತಾಗುತ್ತೆ. ಹಾಂ, ಮತ್ತು ಬ್ರಿಟಿಷರು ಏನು ಮಾಡಿದ್ರು ಅದನ್ನೊಂದು ಹೇಳಿಬಿಡ್ರಿ. ಬ್ರಿಟಿಷರು
ನಮ್ಮ ದೇಶ ಬಿಟ್ಟು ಹೋಗಕ್ಕೆ ನಾಯಕತ್ತಿದ್ರು ಅವರು. ಹಾಂ ಇಲ್ಲಿ ತಳ ಉಳ್ಕೊಂಡು ಕುಂಡ್ರಾಕ್ ಮಾಡಕತ್ತಿದ್ರು ಅವರು. ಹಾಂ ಅವು ಗಾಂಧಿ ಮತ್ತೆ ಎದ್ದು ನೋಡು, ಹಾಂ ಗಾಂಧಿ ಎದ್ದ ಚಳವಳಿ ಮಾಡಕ್ಕೆ ಚಾಲು ಮಾಡಿದ್ರು. ಹಾಂ ಮಂದಿನ ತೊಗೊಂಡು ಹಾಂ ಮಂದಿನ ತೊಗೊಂಡು ಚಳವಳಿ ಚಾಲೂನ ಆತು. ಅಲ್ಲಿ ಬೆಂಕಿ ಹತ್ತ, ಇಲ್ಲಿ ಬೆಂಕಿ ಹತ್ತ, ಅಲ್ಲಿ ಸುಡ, ಇಲ್ಲಿ ಸುಡುಗಾಡ ಹಾಂ ಎಲ್ಲ ಚಳವಳಿ ಚಾಲು ಆಗಿ ಎಲ್ಲ ಇಲ್ಲಿಗೆ ಬಂತು ನೋಡಪ್ಪ. ಇದು ಕಡಿಲ್ಲ, ಹಾಂ ಎಲ್ಲ ಇಲ್ಲಿ ಬಂದು ಮುಂದಿನ ದಗರ ಇದು ಆಗಳ ಹೇಳಿಂದ ಚಾಲು ಆಯ್ತು. ಹಾಂ ಅವ್ರು ಬ್ರಿಟಿಷರು ಓಡಿ ಹೋಗ್ಬೇಕಾದ್ರೆ ಬಡಿದು ಹೊಡಿದು ನಮ್ಮ ಮಂದಿನ 8 ಮಂದಿ ಸತ್ತು, 8 ಮಂದಿ ಹೋತು. ಹಾಂ ಭಾಳ ಮಂದಿ ಸತ್ತ ಹೊತ್ನಿ, ಹಾಂ ಹೊತ್ತದಾಗ ಭಾಳ ಮಂದಿ ಸತ್ತೈತಿ. ಹಾಂ ಅವು ಸತ್ತು ಹೋದು ಅವು ಗಾಡಿ ತೊಗೊಂಡೈತೇನ್ರಿ, ಜಾಗ ಬಿಟ್ಟು ಅಟಟ 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 ಜಾಜಿಟ್ ಗಾಡಿ ತುಂಬ ತೊಗೊಂಡು ಹಾಂ ಹಾಂ ಅದಟ್ಟ ನೆನಪಪ್ಪ. ಈಗ ನೆನಪಾಯ್ತು. ಹಾಂ ಹಾಂ ಅಟ್ಟ ಗೊತ್ತಾ ಹಾಂ ದೇವರಪ್ಪಂದ. ಈಗ ನಮ್ಗೆ ಅವಾಗಿಂದ ದೇವರಪ್ಪ ಆಗ್ಯಾನು. ಹಾಂ ದೇವರಪ್ಪನ ಬಿಟ್ಟು ನಮ್ದು ಯಾವುದು ಇಲ್ಲ. ಮತ್ತು ಸಾವಿನ ಬಗ್ಗೆ ಏನು ಹೆದರಿಕೆ ಇಲ್ಲ ಅಂದ್ರೆ ನಮಗೆ? ಸಾವಿನ ಬಗ್ಗೆ ಏನು ಹೆದರಿಕೆ ಇಲ್ಲ? ಸಾವಿನ ಬಗ್ಗೆ ದೇವ್ರು ಏನು ಸಾವ್ತು, ಯಾರು ಏನು ಮಾಡಿರ್ತಾರೆ ಸತ್ತು. ಹಾಂ ಅದ್ರಲ್ಲಿ ಏನು ಸಾವು, ನೀರ್ ಮೇಲೆ ಗುಳಿದ್ದಾಗ, ನೀರ್ ಮೇಲೆ ಗುಳಿದ್ದಂಗೆ ನೀರ್ ಮೇಲೆ ಗುಳಿದ್ದ ಪಟಕ್ಕನ ಯಾವ ಹೊಡಿಬೇಡಿ. ಹೇಳಕ್ ಬರ್ಬೋದು. ಈಗ ನಾನು ಒಯ್ಯಕ್ಕೆ ನಾವು ರೆಡಿ, ಹಾಂ. ಅಡಿ ಹೊಡ್ಯಾಗ ಒಬ್ರು ಇಲ್ಲ. ಹಾಂ ಏನು ನನಕಿತ ಸಣ್ಣ ಒಬ್ರು, ನನಕಿತ ಒಂದು 4 ವರ್ಷ 4-5 ವರ್ಷ ಸಣ್ಣ ನಿಮ್ಮ ಅಜ್ಜ. ಹಾಂ ಆ ದುರ್ಪತಿದ್ದಳ, ಹಾಂ ಆ ದುರ್ಪತಿ ಮೇಲೆ ಸಗುಣನ, ಹಾಂ ಸಗುಣನ ಮೇಲೆ ಗುರಪ್ಪ. ಹಾಂ ಒಟ್ಟು 4-5-6 ವರ್ಷ ನಾವು ನಾನು ಲೆಕ್ಕದಿದ್ದು. ನನಗೆ ಹಗಲೆಲ್ಲ ಆಕಿಗೆ ಇದಿದ್ದು ಗಂಡು ಮಾರಿ, ಇವ್ರ ತಂಗಿಗೆ ದುರ್ಪತಿ ಆಕಿಗೆ ಇದು ಗಂಡು ಮಾರಿ ಅಂದ್ರೆ ಹೆಣ್ಣಿದ್ದು ಹೆಣ್ಣು. ಆ ಹೆಣ್ಣು ಗಂಡು ಮಾಲಿಗೆ ಬರೀ ಪತ್ತೆ ಭಾಳ ಹೇಳಿದ್ರು, ಏನೋ ಸುತ್ಕೊಂಡು ಬಂದಿದ್ರು. ಪತ್ತೆ ಹೇಳಿದ್ರು. ಇನ್ನು ಈ ಹುಡುಗಿ ನಾವೆಲ್ಲ ಹೊತ್ನಾಗ ಏನಾರ ಮಾಡ್ಕೊಂಡು ತಿಂದ್ಗಿಂತಂತ ಇವ್ರ ಅಜ್ಜನೇ ಮಾರಿ ತಪ್ಪಿದ್ದ ಗುರಪ್ಪನಪ್ಪ. ಅವ ನಮ್ಮಪ್ಪ ಹೇಳ್ದ, ಇಲ್ಲ ಹುಡುಗಿ ನೀನು ಚಂದ್ರವನ ನಮ್ಮ ದುರ್ಪತಿ ಎಲ್ಲ ಅಟ್ಟ, ಮತ್ತು ಆಕಿನ ಒಂದು ಪತ್ತೆ ಐತಪ್ಪ 1 ತಿಂಗಳು ಮಟ್ಟಿಗೆ, ಅಲ್ಲೇ ಹೊಲ್ದಾಗ ಮಾಡ್ತಾರೆ, ಹೊಲ್ದಾಗ ದುಡಿತಾರ, ಮೆಣಸಿನ್ಕಾಯಿ ಹರಿತಾರೆ, ಮತ್ತು ಕೂಲಿ ಕೊಡ್ತಾನು ಮೆಣಸಿನ್ಕಾಯಿ ಹರಿದ್ರಂದ್ರೆ. ಮತ್ತು ಇಲ್ದಾಗ ಏನೇನು ತೊಗೊಂಡು ಹೋಗತ್ತೆ, ಕಾಳ ಕಡಿಯ ಏನೇನ್ರ ಕೊಡ್ತಿತ್ತಪ್ಪ ಪಾಪ ಅವ್ರಪ್ಪ. ಆಕೆ ಕೂಡ ಕಾಲ ಅಂತ ಇಟ್ಟ, ಬರೇ ಸಕ್ರೆ ಚಪಾತಿ ತುಪ್ಪ ತಿನ್ನೋದು ಮಾಡಿದ್ರು. ಗಂಡು ಮಾಡಿ ಏನೋ ಚುಚ್ಚಿದ್ರು, ಏನೋ ಮಾಡಿದ್ರು. ಆಕೆ ಕೂಡ ನಾನು ಅದನ್ನ ತಿಂದು, ಬೇರೆ ತಿನ್ನೋಂಗಿಲ್ಲ. ಮತ್ತು ನಾವು ಬೇರೆ ತಿನ್ನೋಣ ನನಗೆ ತಿಂತೀನಿ ನಾನು ಆಕೆ. ಹಿಂಗಾಗಿ 1 ತಿಂಗಳ ತನಕ ನಾ ಅಲ್ಲೇ ಇದ್ನಿ. ಅಲ್ಲೇ ಇದ್ದಾಗ ಏನು ಮಾಡಿದ, ನೀವು ಶಾಲೆಗೆ ಹೋಗ್ತಿರ್ತಿ ಹುಡುಗ, ನಿನ್ನ ಮಗನಟ್ಟಿದ್ದೆವು ನಾವು. ಅವಾಗ ದೊಡ್ಡಕ್ಕೆ ನೀಡಿದ್ಬಿಡ, ಆ ಶಾಲೆಗೆ ಹೋಗ್ತಿತ್ತು. ಶಾಲೆ ನೀವು ತೆಳ್ಳಗಿತ್ತಪ್ಪ, ಆ ಗಾಳಿಗೆ ಹಾರುವಂಥ ಗಿರೇಶನ್ ಬಿಟ್ಟೆ. ಈಗ ನೇಟಾಗಿ ಕಡೆ ಇದು ತೆಳ್ಳಗ ಗಿರೇಶನ್ ಬಿಟ್ಟೆ. ಇವು ನಿನ್ನ ಮಗ ಇನ್ನೊಂದು ದೊಡ್ಡಬಿಟ್ಟು ಜಿಪ್ಪದಾನೆ ಉಂಟು, ತೆಳ್ಳಗ ಗಾಳಿ ಬಿಟ್ಟು ಹಾರಬೇಕು. ತಿನ್ನೋ ಹಾಕಿನ ಅವನು ಹಂಗೆ ತೆಳ್ಳಗ ಇದ್ದ. ಆಕಿಂದು ಭಾಳ ಹೊಂಡಿದ್ರು, ಅವಾಗ ಭಾಳ ಹೊಂಡಿದ್ರು. ಅದಾಕಿ ಏನು ಮಾಡಿದ, ಕೂದ ಇಟ್ಕೊಂಡು ಕೂತ್ರ ನಾಲ್ಕಿ ದೊಡ್ಡಕ್ಕೆ ಐತಂತ, ಹಿಕ್ತನ್ ಬಾ, ನಾ ತಲೆ ಹಿಕ್ತನ್ ಬಾ, ಎಣ್ಣೆ ಐತಿ ತಲೆ ಹಿಕ್ತನ್ ಬಾ ಅಂತ ಕರ್ಕೊಂಡು ಕೂತರು. ಹಿಕ್ಕಾಗಿ ಕೂತಿದ್ವಿ. ಶಾಲಿನ ಬತ್ತಲ, ಶಾಲಿನ ಬಂದು ಪುಸ್ತಕ ಇಡ್ತು. ಪುಸ್ತಕ ಇಟ್ವ ನಾರಾಯಣಪ್ಪ ಮಾವಿದ್ದ, ಅದು ಎಮ್ಮೆ ಕತ್ತರಿಸಿ ಕತ್ತರಿಸಿ ಕಟ್ಟಿ ಮೇಲೆ ಇಟ್ಟು ಕತ್ತರಿ ಆಕೆ ಚಳಿ ಕತ್ತಿತ್ತು. ಪಾಪ ಬಂದಿದ್ದೆ, ನಾನು ಮುಂದಿನ ಇಟ್ಟು ಕುದನ ಕತ್ತರಿಸ್ತೀನಿ. ಏನು ಕತ್ತರಿಸೈತೆ ಕುದನ ಬರೋದು ಸಣ್ಣ ಇದ್ದಾಗ. ಇವಾಗ ಗುರಪ್ಪನ ಅದ್ನಾಕ ಅಂತ ಹೇಳಿ ಎಷ್ಟು ದುರ್ಪತಿ ಬಡದ್ರು ಕರೆ ಬಡದ್ರನ್ನ ಕತ್ತರಿಸಿ ಬಿಟ್ಟಿರ್ತೀನಿ. ಕಿಟ್ಟ ಬಂದ ಹಂಗೆ ವಾಡ ಬಾಳಿತ್ತು ಸಣ್ಣ ಇದ್ದಾಗ ಇದು. ಈಗ ಅದ ಗುಣ ನಮ್ಮ ಅಣ್ಣ ಹುಟ್ಟಿದ ಗಿಡ. ಮತ್ತೆ ದಿವಸ ಹೆಂಗಿರ್ತೈತ್ರ ನಿಮ್ಮ ದಿವಸ? ರೈತರದು ದಿವಸ ಏನು ಚಟುವಟಿಕೆ ರೀ ರೈತರದು?
ರೈತರದ ಮುಂಜಾನೆ ಎದ್ದ ತಕ್ಷಣ ಮುಂಜಾನೆ ಕೂಡಲೇ ಮನ್ಯಾಗ ದನ ಕರ ಇರ್ತಲ್ಲ, ಹಾಂ ಮುಂಜಾನೆ ದನ ಕರ ಸಗಣಿ ಹಾಂ ಕಸ ಹಿಂಡು ಇದ್ರೆ ಹಿಂಡ್ಕೊತಾವ. ಹಾಂ ಮತ್ತು ಮೇವು ತರುದು ಹಾಂ ದನಕ್ಕೆ, ಹಾಂ ಅದು ಮೇವ ದನಕ್ಕೆ ಮೇವ ನೀರ ಸಗಣಿ ಎಲ್ಲ ತೆಗೆದು ಹಾಂ ಅವು ದನ ಬಿಟ್ಕೊಂಡು ಹೋಗವ, ದನ ಬಿಟ್ಕೊಂಡು ಹೋಗ್ತಾನೆ. ದನ ಬಿಡಿದವ್ರು ಮತ್ತು ಹೊಲ್ದಾಗಿನ ಊಟ ಗೀಟ ಮಾಡ್ಕೊಂಡು ಹಾಂ ಹೊಲ್ದಾಗ ಏನಿತ್ತು ಹೊಲ್ದಾಗ ಕೆಲಸ ಮಾಡಿ ಹೊಲ್ದಾನ ಕೆಲಸ ಹೊಲ್ದಾನ ಕೆಲಸ ಮಾಡಿ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಮಧ್ಯಾಹ್ನ ಊಟ ಮಧ್ಯಾಹ್ನ 2 ಗಂಟೆ ತನಕ ಮಾಡ್ತಾರೆ. 2 ಗಂಟೆಗೆ ಬಂದು ಹಾಂ ಊಟ ಮಾಡಿ ಹಾಂ 1 ತಾಸು ಆಶ್ರಮ ತೊಗೊಂಡು ಮತ್ತೆ 3 ಗಂಟೆಗೆ ಹೋದ್ರು ಸಂಜೆ 6 ಗಂಟೆ ತನಕ ಮಾಡ್ತಾರೆ. ಸಂಜೆ 6 ತನಕ ತಮ್ಮ ಹೊಲಗಳು ಮಾಡ್ತಾವು. ಕೂಲಿ ದುಡಿಯೋಕೆ ಹೋದ್ರು ಮಾಡ್ತಾರೆ. ಮಾಡ್ತಾರೆ. ಈಗ 6 ಗಂಟೆಗೆ ಬಂದು ಮತ್ತೆ ಅಡಿಗೆ ಮಾಡ್ತಾರೆ. ಬಂದು ಮನೆಗೆ ಬರ್ತಾರ. ಹಾಂ ಹೆಣ್ಣು ಮಕ್ಕಳು ಅಡಿಗೆ ಮಾಡ್ತಾರೆ. ಹ್ಞೂ ಗಂಡು ಮಕ್ಳು ಮತ್ತೇನ್ರಿ ಇಲ್ಲ ಅಡ್ಡಾಡ್ತಾವ, ಹ್ಞೂ ಏನ್ರಿ ಮಾಡೋದಿದ್ರು ಮಾಡ್ತಾರ. ಹಾಂ ದನ ಕಟ್ಟು ಮೇವು ಹಾಕ್ತಾರ, ಮತ್ತೆ ಹಿಂಡು ಇದ್ರು ಹಿಂಡ್ಕೊಂಡು ಹಾಂ ಈಗ ಡೇರಿಗೆ ಹೋಗಾಕತ್ತಾರ ದೂರ ಡೇರಿ. ಹಾಂ ಈಗ ಈಗ ರೀ ಇಷ್ಟ ರೈತರಿಗೆ ಏನಿರ್ತದ ಹಾಂ ಡೇರಿಗೆ ಹೋಗ್ತಾವ, ಹಾಲು ಹಾಕ್ತಾವ. ಹಾಂ ಹಾಲು ತಿಂದು ಇಟ್ಕೊಟ್ಟು ಮನೆಗೆ ಬರ್ತಾರ 9 ಗಂಟೆಗೆ. ಹಾಂ ಬಂದು ಊಟ ಮಾಡ್ತಾರೆ, ಮಕ್ಕೊತಾವ. ಮತ್ತೆ ಅರ್ಯಾಗಿದ್ದ ಕೆಲಸ ರೀ. ಮತ್ತೆ ಇದೇ ಕೆಲಸ ಮುಂಜಾನೆ. ಹಾಂ ಈ ಅಮೇರಿಕಾ ಬಗ್ಗೆ ಅದು ಏನಂತೀರಿ ನೀವು? ಅಮೇರಿಕಾದ ಅಮೇರಿಕದವ್ರು ನಮ್ಗೆ ಏನು ಗೊತ್ತಾಗಿಲ್ಲಲ್ಲ. ಹಾಂ ರೀ ಅವ್ರಿಗೆ ಏನು ನಮ್ಗೆ ಗೊತ್ತಾಗಿಲ್ಲ. ಏನು ನಾವು ಏನ್ ಹೇಳು? ಹೆಂಗದಾರು ಹೆಂಗಿಲ್ಲ ಹಾಂ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಗೊತ್ತು. ಹಾಂ ಅದೇನು ಈಗ ಇದ್ದಿದ್ದು ಮಂದಿ ದೊಡ್ಡ ಹೌದು ಹೌದು ಅವ್ರದ್ದು ಏನು ಹೇಳಿ ಏನಿದ್ದು ತೊಗೊಂಡು ಅದು ನೋಡಕ್ಕಲ್ಲ. ಹಾಂ ಬ್ರಿಟಿಷರ್ಸ್. ಹ್ಞೂ ಹ್ಞೂ ಅದು ಅನಿಲ್ಲ. ಹ್ಞೂ ಮತ್ತೇನೈತಿ ಅವ್ರಿಗೆ ನಮ್ಮ ಮಾಹಿತಿ ಮೋಸ ಮಾಡಿದಾರೆ ಬ್ರಿಟಿಷರ. ಮೋಸ ಮಾಡಿದ್ರು, ಮೋಸ ಮಾಡಿದ್ರು ಇಂಡಿಯಾ. ಭಾಳ ಮೋಸ ಮಾಡಿರಪ್ಪ. ಎಲ್ಲ ತೊಗೊಂಡು ಹೋಗ್ಯಾರ ಇಲ್ಲಿಂದ. ಏನು ಇಟ್ಟಿಲ್ಲ. ಹಾಂ ಬಂಗಾರ ಮೊದಲೇ ಇಟ್ಟಿಲ್ಲ ಅವ್ರು. ಹಾಂ ಬಂಗಾರ ಬೆಳ್ಳಿ ವಜ್ರ ಎಲ್ಲ ತೊಗೊಂಡು ಹೋಗ್ಯಾರ. ಎಲ್ಲ ಹೋದ್ರು. ಹಾಂ ಎಲ್ಲ ಹೋದಾರ. ಇಲ್ಲಿ ಒಂದೊಂದು ಕೆಳದಲ್ಲಿ ಒಂದೇನು ಸುದ್ದಿ ನಾವು ನೋಡಿಲ್ಲ. ಒಂದೊಂದು ಕೆಳದಲ್ಲಿ ಹಡ್ತಾರಲ್ಲ, ಹಾಂ ಹಡ್ಡಣ ಅಲ್ಲೇ ಬಂಗಾರ ಸಿಕ್ಕಿತ್ತಂತ. ಸಿಕ್ಕಿತ್ತ. ಹಾಂ ನಿಮಗೆ ಹಂಗೆ ಬಂಗಾರ ಸಿಕ್ಕಿತ್ತನ್ರಿ? ಹಾಂ ನಿಮಗೆ ಸಿಕ್ಕಿತ್ತನ್ರ? ನಮ್ಗೇನು ಸಿಕ್ಕಿಲ್ಲ ಬಿಡ. ಹಾಂ ಆತನ ಸಿಕ್ಕಿತ್ತಂತ. ಹಾಂ ಅವು ಸಿಕ್ಕಣ ಅದನ್ನು ಸೋಸಿ ಅದನ್ನು ಹೆಂಗೆ ಮಾಡಿ ಬಟ್ಟೆಗೆ ಹಾಕಿ ಒಂದು ಸುತ್ತ ಬಂಗಾರ ಮಾಡ್ಕೊಂಡವ. ಮತ್ತು ಈ ಕಡೆ ಗೋವಾದ ಕಡೆ ಹೊಲಾಗ ಅದು ಏನೋ ಅಲ್ಲೇ ಏನೇನು ಮಾಡ್ಕೊಂಡು ಹೆಂಗೆ ಮಾಡಿ ಇಲ್ಲಿ ಹೊಟ್ಟೆ ಬಂಗಾರ ಮಾಡ್ಕೊಂಡಾರ. ಇಲ್ಲಿ ನಮ್ಮ ದೇಶ ಅವ್ರು ಭಾಳ ದಿನಾದರೂ ಹೆಂಗೆ ಮಾಡಿ ಮಾಡ್ಕೊಂಡಾರ. ಏನು ಅಲ್ಲಿದ ಗೋವಾ ಕಡೆಯಿಂದ ತಂದಾರು, ಏನು ಇಲ್ಲೇ ಸಿಕ್ಕೋಯ್ತು ಅದು ನಮ್ಗೆ ಗೊತ್ತಿಲ್ಲ. ಒಟ್ಟು ಅಂಗಡಿಯಾಗ ಇರ್ತಿತ್ತು, ಸಸ್ತಾದ ಕೊಡ್ತಿದ್ರು. ಆವಾಗ ಒಂದು ತುಸದಿಂದಾಗ ನಾವು ಸಣ್ಣವ್ರು ಇದ್ದಾಗ 200 ಇತ್ತು ತೊಲಿಗ್ರಿ. ಬರೀ ಒಟ್ಟೆ 200. ಹಾಂ 200 ರೀ. 200 ಇತ್ತು. 200 ಹೋತು ಬಂಗಾರನ ಹೋಗಿಬಿಡ್ತಲ್ಲ. ಬಂಗಾರ ಇದ್ದಂಗೆ ಆಗಿಬಿಡ್ತ. ಆಗ ಏರ್ಕೋತ ಬಂದೈತಿ. ಏರ್ಕೋತನ ಹೋತ್ರಂడి. ಏರ್ಕೋತ ಬಂತು. ಹಾಂ ಹಾಂ